ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸಂವೃತಾಯ ನಮಃ. ಓಂ ನತ್ವಾ ಯೋಧೋ ಮನ್ಯಮಾನೋ ಯಯೋಧ ಇಂದ್ರನಕಿಷ್ಟ್ವಾ ಪ್ರತ್ಯಸ್ತ್ಯೇಷಾಂ ವಿಶ್ವಾ ಜಾತಾನ್ಯಭ್ಯಸಿ ತಾನಿ ಸಪತ್ಯತ ಉಭಯೋಃ. ಶ್ರೀ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ 236ನೇ ಸಂವೃತ ಅನ್ನುವ ನಾಮವನ್ನು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರವನ್ನು ನಾವು ನೋಡಬೇಕಾಗಿದೆ. ಮೊದಲು ಸಂವೃತ ಅನ್ನುವ ನಾಮಕ್ಕೆ ಅರ್ಥಗಳು ಏನಾಗ್ತವೆ, ಸಂಕ್ಷಿಪ್ತವಾದ ಅರ್ಥಗಳನ್ನು ಏನೇನು ಅಂತ ಈಗ ನೋಡೋಣ. ಸಂಸಾರಿಗಳಾದ ಜೀವರೇನಿದ್ದಾರೆ ಅವರಲ್ಲಿ ಈತ ಸದಾ ಸಂವೃತ, ಒಳಗಿರ್ತಾನೆ, ಆದರೆ ಮುಚ್ಚಿ ಹೋಗಿರ್ತಾನೆ. ಅವರಿಗೆ ತಮ್ಮ ಒಳಗಿರುವಂತಹ ಭಗವಂತನನ್ನು ಕಾಣಲಿಕ್ಕೆ ಆಗೋದಿಲ್ಲ ಸಂಸಾರಿಗಳಾದ ಜೀವರಿಗೆ. ಹೀಗೆ ಒಂದು ಸಂವೃತ ಅನ್ನೋದಕ್ಕರ್ಥ. ಸಜ್ಜನರಾದವರು ಆ ಭಗವಂತನನ್ನ ಯಾವತ್ತೂ ಸುತ್ತುವರೆದಿರ್ತಾರೆ. ಸಜ್ಜನರಿಂದ ಸುತ್ತುವರಿಯಲ್ಪಟ್ಟವನು. ಸಂ ಅಂದರೆ ಚೆನ್ನಾಗಿ, ವೃತ ಅಂದರೆ ಸುತ್ತುವರಿಯಲ್ಪಟ್ಟವನು. ಸಂ ಅಂದರೆ ಚೆನ್ನಾಗಿ, ವೃತ ಅಂದರೆ ಮುಚ್ಚಿ ಹಾಕಲ್ಪಟ್ಟವನು. ಒಳಗಿದ್ದಾನೆ, ಆದರೆ ಸಂಸಾರಸ್ಥ ಜೀವರಿಗೆ ಗೊತ್ತಾಗೋದಿಲ್ಲ ಅಂತ ಇನ್ನೊಂದು ಅರ್ಥ. ಸಂ ಅನ್ನೋದೊಂದು ಪ್ರತ್ಯೇಕವಾಗಿಯೂ ಭಗವಂತನನ್ನು ಹೇಳ್ತದೆ, ವೃತ ಅನ್ನೋದು ಭಗವಂತನನ್ನ ಪ್ರತ್ಯೇಕವಾಗಿ ಹೇಳ್ತದೆ. ಸಮ್ ಅಂದರೆ ಸಮ್ಯಕ್, ಶ್ರೇಷ್ಠವಾದ ಸ್ವರೂಪವುಳ್ಳವನು ಅಂತ ಅರ್ಥ. ಅಕಯ ಪ್ರವಿಸಂಭೂಮ ಸಖಾಹ ವಿಷ್ಣುವಾಚಕಾಹ ಅಂತ ಹೀಗೆ ಬಂದಿರೋದ್ರಿಂದ ಸಮ್ ಅನ್ನೋದು ಪ್ರತ್ಯೇಕವಾಗಿ, ಸಂವೃತ ಅನ್ನೋದು ಅಖಂಡವಾಗಿ ಭಗವಂತನನ್ನು ಹೇಳುವುದು ಒಂದಲ್ಲದೆ ಸಮ್ ಅನ್ನೋದು ಭಗವಂತನನ್ನು ಹೇಳ್ತದೆ, ವೃತ ಅನ್ನೋದು ಭಗವಂತನನ್ನು ಹೇಳ್ತದೆ. ವೃತ ಅಂದರೆ ಸ್ವೀಕರಿಸಲ್ಪಟ್ಟವನು, ನಮಗೆ ಭಗವಂತ ಬೇಕು ಅಂತ ಸ್ವೀಕರಿಸಲ್ಪಟ್ಟವನು ಜ್ಞಾನಿಗಳಿಂದ, ಆದ್ದರಿಂದ ವೃತ. ಸಮ್ ಅಂದ್ರೆ ಶ್ರೇಷ್ಠ, ಶ್ರೇಷ್ಠನಾದ್ದರಿಂದ ಅವನನ್ನು ಜ್ಞಾನಿಗಳು ಸ್ವೀಕಾರ ಮಾಡಿದ್ದಾರೆ ಅಂತ ಹೀಗೆ ಸಂವೃತ ಅಂತ ಅನ್ನೋದಕ್ಕೊಂದು ಅರ್ಥ. ಈಗ ನಾವು ನೋಡ್ತಿರುವ ಬೃಹತಿ ಮಂತ್ರ ಏನಿದೆ, ಈ ಬೃಹತಿ ಮಂತ್ರಕ್ಕೆ ಸಂಬಂಧಿಸಿದಂತೆ ಸಂವೃತ ಅಂದರೆ, ಈ ಬೃಹತಿ ಮಂತ್ರಕ್ಕೆ ಸಂಬಂಧಿಸಿದಂತೆ ವಿಚಾರಿಸುವುದಾದರೆ, ಅವನು ಎಲ್ಲ ಶತ್ರುಗಳನ್ನು ಸುತ್ತುವರೆದು ನಿಂತವನು. ಶತ್ರುಗಳನ್ನ ತಾನು ಸುತ್ತುವರೆದು ನಿಂತಿದ್ದಾನೆ, ಶತ್ರುಗಳು ಆತನ ಸುತ್ತಲಿದ್ದಾರೆ. ಅಷ್ಟಾದರೂ ಕೂಡ ಆತ ಅವಿಚಲಿತ, ಅವನಿಗೆ ಅದರಿಂದ ಏನೂ ತೊಂದರೆ ಆಗಲಿಲ್ಲ ಅಂತ ಹಾಗೊಂದು ಅಭಿಪ್ರಾಯ. ಇದು ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ನಾವು ವಿಚಾರ ಮಾಡುವುದಾದ್ರೆ, ಇವು ಸ್ಥೂಲವಾದಂತಹ ಅರ್ಥಗಳು, ಇದಕ್ಕಿಂತ ಹೆಚ್ಚಿನ ಅರ್ಥಗಳೇನೂ ಇಲ್ಲ. ಅದಲ್ಲದೆ ತನ್ನ ಎದುರುಗಡೆ ಭಕ್ತ ಮತ್ತು ಅಭಕ್ತರು ಇಬ್ಬರೂ ಇದ್ದಾಗ ಅವರಲ್ಲಿ ಸಂವೃತ, ಭಕ್ತರನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ಚೆನ್ನಾಗಿ ಭಕ್ತರನ್ನು ತನ್ನವರು, ತನ್ನ ಪ್ರೀತಿ ಪಾತ್ರರು ಸ್ವೀಕಾರ ಮಾಡ್ತಾನೆ, ಹೊರತು ಅಭಕ್ತರನ್ನ ಸ್ವೀಕಾರ ಮಾಡುವುದಿಲ್ಲ ಅಂತ ಅದರ ತಾತ್ಪರ್ಯ. ಇದು ಇನ್ನೊಂದು ಅರ್ಥ. ಒಟ್ಟಾರೆ ಹೀಗೆ ಸಂವೃತ ಅನ್ನೋದಕ್ಕೆ ಏನೇನು ಅರ್ಥಗಳಂತೂ ನಾವು ನೋಡಿ ಮುಗಿಸಿದ್ದೀವಿ. ಇನ್ನು ಮುಂದೆ ಬೃಹತಿ ಮಂತ್ರ. ಮೂಲ ಋಗ್ವೇದದ ಮಂತ್ರದಲ್ಲಿ ಇದು ಏನು ಮಂತ್ರ ಇದೆ ಅಂತ ಅನ್ನೋದನ್ನ ಈಗ ನೋಡಬೇಕು. ಆ ಮೂಲ ಋಗ್ವೇದದ ಮಂತ್ರದಲ್ಲಿ ಇರುವ ಮಂತ್ರದ ಯಾವ ಸ್ವರೂಪ, ಅಲ್ಲಿಂದ ಇದನ್ನ ಏನು ತಗೊಂಡಿದ್ದಾರೆ, ಯಾವ್ಯಾವ ಮಂತ್ರದ ಭಾಗ ಇದು ಅಂತ ಅನ್ನೋದನ್ನ ಈಗ ನಾವು ನೋಡ್ಬೇಕು. ನತ್ವಾಯೋಧೋ ಮನ್ಯಮಾನೋ ಯೋಧ ಅಂತಿದೆಯಲ್ಲ, ಅದು ಅಲ್ಲಿ 5ನೇ ಮಂತ್ರ. 5ನೇ ಮಂತ್ರ ಮತ್ತು 6ನೇ ಮಂತ್ರ ಇವೆರಡರ ಸಂಗಮ ಇದು. ಈಗಾಗಲೇ ನಮ್ಗೆ ಗೊತ್ತಿರುವಂತೆ ಋಗ್ವೇದದ 6ನೇ ಮಂಡಲದ 25ನೇ ಸೂಕ್ತ, ಅಲ್ಲಿ ಆ ಸೂಕ್ತಕ್ಕೆ ದೇವತಾ ಇಂದ್ರ ಮತ್ತೆ ತ್ರಿಷ್ಟುಪದರ ಛಂದಸ್ಸು. ಅದರಲ್ಲಿ 5ನೇ ಮತ್ತು 6ನೇ ಮಂತ್ರದ ಸಂಗಮವೇ ಈಗ ನಾವು ನೋಡ್ತಿರುವಂತಹ ಬೃಹತಿ ಮಂತ್ರ. 5ನೇ ಮಂತ್ರದಲ್ಲಿ
ಮೊದಲು ಪೂರ್ವಾರ್ಧವನ್ನ ನಹಿತ್ವಾ ಶೂರೋ ನ ತುರೋ ನ ಧೃಷ್ಣು ಅಂತ ಅನ್ನೋದನ್ನ ಕೈ ಬಿಡಬೇಕು. ಅದು ಹಿಂದಿನ ನಿವೃತ್ತಾತ್ಮ ಅನ್ನೋದಕ್ಕೆ ಸಂಬಂಧಪಡ್ತದೆ. ಮುಂದೆ ಈಗ ನಾವು ನೋಡ್ತಿರುವಲ್ಲಿ ನತ್ವಾಯೋಧೋ ಮನ್ಯಮಾನೋ ಅಂತೇನಿದೆ, ಅದು ಆ 5ನೇ ಮಂತ್ರದ 3ನೇ ಪಾದ, ಈ 2ನೇ ಪಾದ, 3ನೇ ಪಾದ ಮತ್ತು 4ನೇ ಪಾದ ಇವೆಲ್ಲವನ್ನು ತಗೊಂಡಿದ್ದೇವೆ. 6ನೇ ಮಂತ್ರದಲ್ಲಿ ಸಪತ್ಯತ ಉಭಯೋಹೋ ನೃಮ್ಣ ಮಯೋದೀಹಿ ವೇದಸಹ ಅಂತ ಈಗ ಮಂತ್ರ ಇದೆ. ಅಲ್ಲಿ ಸಪತ್ಯತ ಉಭಯೋಹೋ ಅನ್ನೋದನ್ನ ಮಾತ್ರ ತಗೊಂಡಿದ್ದೇವೆ. ಹೀಗೆ 5 ಮತ್ತು 6ನೇ ಮಂತ್ರಗಳ ಸಂಗಮ ರೂಪ ಈ ಬೃಹತಿ ಮಂತ್ರ. ಸಾಯಣಾಚಾರ್ಯರ ಭಾಷ್ಯದಲ್ಲಿ ಅದಕ್ಕೆ ಇಂದ್ರನೇ ದೇವತೆ, ಹೇ ಇಂದ್ರ ಅಂತಲೇ ಪ್ರಾರಂಭ ಆಗ್ತದೆ. ನಮ್ಮ ವ್ಯಾಖ್ಯಾನಗಳಲ್ಲಿ ಪರಮೇಶ್ವರನಾದಂಥ ಭಗವಂತನೇ ದೇವತೆ. ಇಂದ್ರನೂ ದೇವತೆ, ಮುಖ್ಯ ಪ್ರಾಣನೂ ದೇವತೆ, ಪರಮೇಶ್ವರನೂ ದೇವತೆ, ಪರಮೇಶ್ವರನಾದ ಭಗವಂತನೂ ದೇವತೆ. ಅದರಿಂದ 3 ಅರ್ಥಗಳು ಸಹಜವಾಗಿಯೇ ಈ ಮಂತ್ರಕ್ಕೆ ಬರ್ತವೆ. ಇಂದ್ರ ಮತ್ತು ಮುಖ್ಯ ಪ್ರಾಣ ಇವರಿಬ್ಬರು ಕೂಡ ಈ ಮಂತ್ರಕ್ಕೆ ಅಭಿಮಾನಿಗಳು ಕೂಡ ಹೌದು. ಹಾಗೂ ಒಂದು ನಾವು ತಿಳ್ಕೋಬಹುದು, ದೇವತಾನು ಶಬ್ದಕ್ಕೆ ಅಭಿಮಾನಿ ಅಂತನೂ ಅರ್ಥ ಇರೋದರಿಂದ ಅದು ಅವರು ಇದಕ್ಕೆ ಅಭಿಮಾನಿಗಳು ಹೌದು. ಭಗವಂತ ಕೇವಲ ಪ್ರತಿಪಾದ್ಯ, ಅದನ್ನು ಮುಖ್ಯ ಪ್ರತಿಪಾದ್ಯ ಭಗವಂತ. ಅಮುಖ್ಯವಾಗಿ ಮುಖ್ಯ ಪ್ರಾಣ ಮತ್ತು ಇಂದ್ರರು ಪ್ರತಿಪಾದ್ಯರು, ಅವರು ಇದಕ್ಕೆ ಅಭಿಮಾನಿಗಳು ಹೌದು. ಅವರು, ಅವರ ಪತ್ನಿಯರು, ವೇದಾಭಿಮಾನಿನಿಯರಂಥ ಎಲ್ಲ ದೇವತೆಗಳು ಅದಕ್ಕೆ ಅಭಿಮಾನಿನಿಯರಾಗ್ತಾರೆ. ಇವು ಸಹಜವಾಗಿ 3 ಅರ್ಥ. ಲಕ್ಷ್ಮೀದೇವಿಯು ಕೂಡ ಎಲ್ಲ ಶಾಸ್ತ್ರಗಳಿಂದಲೂ ಪ್ರತಿಪಾದ್ಯನೆ. ವಿಷ್ಣುವನ್ ನತು ಮುಖ್ಯತಃ, ಈ ಮುಖ್ಯ ಪ್ರಾಣ ಮತ್ತು ಲಕ್ಷ್ಮೀದೇವಿ ಇಬ್ಬರೂ ಕೂಡ ಪ್ರತಿಪಾದ್ಯರೇ. ಆದರೆ ಮುಖ್ಯವಾಗಿ ಭಗವಂತನೇ ಹೇಗೆ ಪ್ರತಿಪಾದ್ಯನೋ ಹಾಗೆ ಅವರು ಪ್ರತಿಪಾದ್ಯರಲ್ಲ. ಭಗವಂತನಲ್ಲಿ ಮುಖ್ಯ ಪ್ರತಿಪಾದ್ಯತ್ವ, ಉಳಿದವರಲ್ಲಿ ಅಮುಖ್ಯ ಪ್ರತಿಪಾದ್ಯತ್ವ. ಈ ಮಂತ್ರಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಹೇಳಿದ್ದಾರೆ, ಅಲ್ಲಿ ಶೂರೋವಾ ಶೂರಂ ವನತೆ ಶರೀರೈಹಿ ಅಂತ ಏನಿದೆ ಅದು ಹಿಂದಿನ ಮಂತ್ರಕ್ಕೆ ಸಂಬಂಧಪಟ್ಟದ್ದು. ಆದರೂ ಆ ಇಡೀ ಮಂತ್ರವನ್ನು ನಾವು ನೋಡುವಾಗ ಆ ಶಬ್ದಗಳಿಗೂ ಅರ್ಥ ನೋಡಿ ಮುಗಿಸೋಣ, ಒಂದ್ಸರಿ ನೋಡಿದ್ರು ಕೂಡ. ಶೂರಃ ಅಂದ್ರೆ ನಿನ್ನ ಅನುಗ್ರಹವನ್ನು ಪಡೆದಂಥ ಒಬ್ಬ ಪರಮಾತ್ಮ, ಒಬ್ಬ ಸಾಧಕ, ಒಬ್ಬ ವೀರ. ಸಾಯಣಾಚಾರ್ಯ ಹೇಳ್ತಾರೆ, ಅವನು ಶರೀರೈಹಿ ತನ್ನ ಅಂಗಾಂಗಗಳಿಂದ ಇನ್ನೊಬ್ಬ ಶೂರನನ್ನ ಹಿಮ್ಮೆಟ್ಟಿಸ್ತಾನೆ, ಅವನನ್ನ ಸದೆ ಬಡಿತಾನೆ. ನಿನ್ನ ಅನುಗ್ರಹವನ್ನು ಪಡೆದ ಒಬ್ಬ ಶೂರ ಮತ್ತೊಬ್ಬ ತನ್ನ ವೈರಿಯನ್ನು ಸದೆ ಬಡಿತಾನೆ. ಯಾವಾಗದು ಅಂದ್ರೆ ತನೂರುಚ, ತನ್ನ ಶರೀರದ ಅಂಗಾಂಗಗಳ ಮೂಲಕ. ನಹಿತ್ವಾ ಶೂರೋ ನತುರೋ ಧೃಷ್ಣು, ಈ ನಿನ್ನನ್ನ ಯಾರೇ ಒಬ್ಬ ಶೂರ ಅಥವಾ ತುರ ಅಂದ್ರೆ ವೇಗಶಾಲಿಯಾದಂತಹ ಒಬ್ಬ ಯೋಧ, ಧೃಷ್ಣು ಇನ್ನೊಬ್ಬರನ್ನು ಮಣಿಸಬಲ್ಲಂತಹ ಒಬ್ಬ ಒಬ್ಬ ವೀರ, ಅವ್ರು ಯಾರೂ ಕೂಡ ನಿನಗೇನು ಮಾಡಲಾರರು. ನಹಿತ್ವಾ ಶೂರೋನ ತುರೋ ಧೃಷ್ಣು ಅಂತನ್ನೋದು ಹಿಂದಿನ ಮಂತ್ರದ್ದು. ತ್ವಾ ಯೋಧೋ ಮನ್ಯಮಾನೋ ಯೋಧ ಅಂತನ್ನೋದು ಈಗಿನ ಮಂತ್ರದ್ದು. ಮನ್ಯಮಾನ ಅಂತಿದೆ. ಮನ್ಯಮಾನ ಅಂದ್ರೆ ಏನು? ಮನ್ಯಮಾನ ಅಂದ್ರೆ ತಿಳಿದವನು ಅಂತ ಒಂದರ್ಥ, ಇನ್ನೊಂದು ಮನ್ಯು ಅಂದ್ರೆ ಕ್ರೋಧ ಅಂತ ಅರ್ಥ ಇರೋದ್ರಿಂದ ಸಾಯಣಾಚಾರ್ಯರು ಇದಕ್ಕೆ ಯುದ್ಧದಲ್ಲಿ ಸಿಟ್ಟು ಮಾಡಿಕೊಂಡಂಥ ಯಾವನೇ ಒಬ್ಬ ಯೋಧ ಭಟ ನಿನ್ನ ಜೊತೆಗೆ ಇಂದ್ರನೇ ನಿನ್ನ ಜೊತೆಗೆ ಯುದ್ಧ ಮಾಡುವ ಸಾಧ್ಯವೇನ? ನ ಯೋಧ, ಯುದ್ಧ ಮಾಡುವ ಸಾಧ್ಯವೇ ಇಲ್ಲ. ಅಂಥ ಅನೇಕ ಶೂರರ ಮಧ್ಯೆ, ತೇಷಾಂ ಶೂರಾದೀನಾಂ ಮಧ್ಯೆ ನಕಶ್ಚನ, ನಕಿಹಿ ಅಂದ್ರೆ ನಕಶ್ಚನ, ಯಾರೂ ಕೂಡ ನ ಪ್ರತ್ಯಸ್ತಿ, ನಿನಗೆ ಪ್ರತಿನಿಧಿ ಯಾರೂ ಇಲ್ಲ. ನಿನ್ನ ಪ್ರತಿನಿಧಿ ಅಂದ್ರೆ ಸದೃಶ ಅಂತ ಅರ್ಥ, ಸಮಾನ, ನಿನ್ನನ್ನು ಎದುರಿಸುವಂಥವನು ಯಾರೂ ಇಲ್ಲ. ವಿಶ್ವ ಅಂದ್ರೆ ವಿಶ್ವಾನಿ, ಎಲ್ಲ ಅಂತ ಅರ್ಥ. ಜಾತಾನಿ ಅಂದ್ರೆ ಹುಟ್ಟಿದಂಥ ಈ ಶೂರ ಮೊದಲಾದ ವಸ್ತುಗಳು. ಜಾತ ಅಂದ್ರೆ ಹುಟ್ಟಿದ್ದು ಅಂತ ಅರ್ಥ ಮಾಡಿದ್ದಾರೆ ಅವರು, ಆದರೆ ನಾನು ಮುಂದೆ ಜಾತ ಅಂದ್ರೆ ಸಮೂಹ ಅಂತ ಅರ್ಥ ಮಾಡಿದ್ದೇನೆ. ಈ ಶೂರ ವೀರ ಪರಾಕ್ರಮಿಗಳೇನಿದ್ದಾರೆ ಅವರೆಲ್ಲರನ್ನೂ ಕೂಡ ನೀನು ಅಭ್ಯಸಿ ಅಂದ್ರೆ ಅಭಿಭವಸಿ, ಸೋಲಿಸ್ತಿ. ಇದು ಸಾಯಣಾಚಾರ್ಯ ಹೇಳಿದಂಥ ಅರ್ಥ. ಸಪತ್ಯತ ಅಂತಿದೆ, ಸಪತ್ಯತ ಉಭಯೋಹೋ ಅಂತ. ಉಭಯೋಹೋ ಅನಯೋಹೋ, ಈ ಇಬ್ಬರ ನಡುವೆ ಸಹ ಜನಃ ಪತ್ಯತೆ ಅಂದ್ರೆ ಇಷ್ಟೇ, ಅವನು ತನ್ನ ಕೆಲಸಕ್ಕೆ ಸಮರ್ಥನಾಗ್ತಾನೆ. ಅದು ನಮಗೆ ತನ್ನ ಕೆಲಸಕ್ಕೆ ಸಮರ್ಥನಾಗ್ತಾನೆ, ಯಾರು ಏನು ಅಂತ ಅನ್ನೋದು ನಮಗೀಗ ಗೊತ್ತಾಗೋದಿಲ್ಲ. ಯಾಕಂದ್ರೆ ಸಾಯಣಾಚಾರ್ಯರ ಮಂತ್ರಗಳನ್ನ ನಾವು ನೋಡುವಾಗ ಸಾಯಣಾಚಾರ್ಯರು ಬೃಹತಿ ಮಂತ್ರಕ್ಕೆ ಅರ್ಥ ಬರೆದವರಲ್ಲ,
ಮೂಲ ಋಗ್ವೇದದ ಮಂತ್ರಗಳಿಗೆ ಅರ್ಥ ಬರೆದವರು. ಆದ್ರಿಂದ ಅಲ್ಲಿರೋದು ಏನು ಅಂತ ಅಷ್ಟು ಮಾತ್ರ ನಾನು ಹೇಳಿ ಮುಗಿಸಿದೆ ಅಷ್ಟೆ. ಇನ್ನು ಮುಂದೆ ನಾವು ನೋಡುವುದು ಈ ಭಗವಂತಾಚಾರ್ಯರು ಮೂಲ ಮಂತ್ರಗಳಿಗೆ ಏನು ಅರ್ಥ ಮಾಡಿದ್ದಾರೆ ಅಂತ. ಅವರು ಕೂಡ ಬೃಹತಿ ಮಂತ್ರ ಸಂಪಾದನೆ ಮಾಡಿ ತೋರಿಸಿದ್ದಾರೆ, ವ್ಯಾಖ್ಯಾನ ಮಾತ್ರ ಮೂಲ ಮಂತ್ರಗಳಿಗೇನೆ ಮಾಡಿದ್ದಾರೆ. ಅವರಲ್ಲಿ ಸಂವೃತ ಅನ್ನೋದು 233ನೇ ಮಂತ್ರ. ಅದಕ್ಕೆ ಆ 233ನೇ ಸಂವೃತ ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತೆ ಇರುವ ಬೃಹತಿ ಮಂತ್ರ ಶೂರಂ ವನತೆ ಶರೀರೈಹಿ ತನೂರುಚ ತರುಷಿ ಯತ್ ಕೃಣ್ವೈತೆ ತೋಕೇವ ಗೋಷು ತನಯೇ ಇದಪ್ಸು ವಿಕ್ರಂದಸಿ ಉರ್ವ ಅಂತ ಇದು ಮಂತ್ರ ಅವರ ದೃಷ್ಟಿಯಲ್ಲಿ. ಮತ್ತೆ ಈ ಸಂವೃತ ಅನ್ನೋದಕ್ಕೆ ಅವ್ರು ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನು ಕೂಡ ನಾವೀಗ ನೋಡಿದ್ದೇವೆ. ಆವಾಗ ನಾನು ಸಂವೃತ ಅನ್ನೋ ಶಬ್ದಕ್ಕೆ ಅವ್ರು ಹೇಳಿದ ಅರ್ಥವನ್ನು ಹೇಳುವಾಗ ಅವ್ರ ಹೆಸರು ಹೇಳಿರ್ಲಿಲ್ಲ ಅಷ್ಟೇ. ಭಗವಂತನ ಎದುರಿಗೆ ಭಕ್ತ ಮತ್ತು ಅಭಕ್ತರು ಇಬ್ಬರೂ ಇದ್ದಾಗ ಆ ಭಗವಂತ ಭಕ್ತನನ್ನು ಮಾತ್ರ ಚೆನ್ನಾಗಿ ವೃಣೋತಿ ಸ್ವೀಕಾರ ಮಾಡ್ತಾನೆ. ಅದರಿಂದ ಸಂವೃತ ಅಂತಾಗಿದೆ. ವೃಣೋತೆ ಕರ್ತರಿಕ್ತ ವೃಂಜ್ ಧಾತು, ವೃಂಜ್ ವರ್ಣೆ ಅನ್ನೋ ಧಾತು ಈಗ ಕರ್ಮಾರ್ಥದಲ್ಲಿ ಮಾತ್ರ ಪ್ರತ್ಯಯವನ್ನು ಕಾಣುತ್ತದೆ. ಆದರೆ ಅಪರೂಪದ ಇಂಥ ಪ್ರಸಂಗಗಳಲ್ಲಿ, ಅದರಲ್ಲೂ ವೈದಿಕ ಪ್ರಸಂಗಗಳಲ್ಲಿ ಕರ್ತರ್ಥದಲ್ಲೂ ಅದು ಕಾಣುತ್ತದೆ. ನನಗೊಂದು ಹೀಗೆ ಆಲೋಚನೆ ಬಂದಿತ್ತು, ಅದನ್ನು ನನ್ನ ವ್ಯಾಖ್ಯಾನದಲ್ಲಿ ನಾನು ಮಾಡ್ಕೊಂಡಿದ್ದೇನೆ. ಅದು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ವ್ಯಾಖ್ಯಾನಕಾರರು ಬೇರೆಯವರು ಮಾಡಿದಾರ ಅಂತ ನೋಡಿದೆ. ಕರ್ತರ್ಥದಲ್ಲೂ ಕೂಡ ವೃಂಜ್ ಧಾತುವಿಗೆ ಪ್ರತ್ಯಯ ಬರಬಹುದು ಅಂತ ನನ್ನ ಆಲೋಚನೆ. ಅದಕ್ಕೆ ಇಲ್ಲಿ ಸಂವಾದ, ಇವರ ವ್ಯಾಖ್ಯಾನದಲ್ಲೂ ಸಂವಾದ ಕಾಣಿಸಿದೆ. ಮೂಲ ಮಂತ್ರಕ್ಕೆ ಅವರೇನು ಅರ್ಥ ಮಾಡಿದ್ದಾರೆ ಅದನ್ನು ನೋಡೋಣ ಈಗ. ನಹಿತ್ವಾ ಶೂರೋ ನ ತುರೋ ಧೃಷ್ಣುಹೋ. ಈ ಇಂದ್ರ ಅಂದ್ರೆ ಭಗವಂತನೇ, ಇದು ಮೂಲ ಮಂತ್ರಕ್ಕೆ ಅವರು ಅರ್ಥ ಮಾಡಿದ್ದು. ತ್ವಾ ನಿನ್ನ ನಕೋಪಿ ಶೂರ, ಯಾರೇ ತನ್ನನ್ನು ತಾನು ಶೂರ ಅಂತ ಭಾವಿಸುವವನು. ಆತ್ಮಾನಂ ತ್ವತ್ ಸಮಕಕ್ಷಾಪನ್ನತ್ವೇನ ಮನ್ವಾನಃ, ತಾನು ಈ ಭಗವಂತನಿಗೆ ಸಮಾನ ಅಂತ ತಿಳಿದವನು ಯಾರೂ ನಿನ್ನನ್ನು ಎದುರಿಸಿ ಯುದ್ಧ ಮಾಡೋ ಸಾಧ್ಯ ಇಲ್ಲ. ನಕೋಪಿ ತುರಹ, ತುರ ಅಂದ್ರೆ ವೇಗಶಾಲಿಯಾದವನು, ಅವನು ನಿನ್ನನ್ನು ಮುಟ್ಟುವುದು ಸಾಧ್ಯ ಇಲ್ಲ. ಧೃಷ್ಣು ಅಂದ್ರೆ ಧೀರನಾದವನು, ಅವನು ಕೂಡ ನಿನ್ನನ್ನು ಎದುರಿಸೋದು ಸಾಧ್ಯ ಇಲ್ಲ. ಯೋದ್ಧ, ಮತ್ಯಾರೇ ಯೋದ್ಧ, ಅವನು ಕೂಡ ನಿನ್ನನ್ನು ಮುಟ್ಟುವುದು ಸಾಧ್ಯ ಇಲ್ಲ. ಕಿಂಬಹುನ ನಕಿಹಿ, ಕಿ ಅಂತನೂ ಶಬ್ದ ಈಗ ವ್ಯವಹಾರದಲ್ಲಿ ಲೌಕಿಕ ಸಂಸ್ಕೃತದಲ್ಲಿ ಹೆಚ್ಚು ಬಳಕೆಯಲ್ಲಿಲ್ಲ. ಇಂದ್ರ ನಕಿಹಿ ನಕಿಷ್ಟ್ವಾ ಅಂತಿದೆ, ಅದು ನಕಿಹಿ ತ್ವಾ ಅಂತ ಪದಚ್ಛೇದ. ನಕಿಸ್ ತ್ವಾ ಆಗಿ ಮುಂದೆ ಷ್ಟುತ್ವ ಸಂಧಿ ಬಂದು ನಕಿಷ್ಟ್ವಾ ಅಂತ ಆಗಿದೆ. ಕಿಹಿ ಕಿ ಅನ್ನೋದಕ್ಕೆ ಕೋಪಿ ಅಂತ ಅರ್ಥ. ಯಾವ ವ್ಯಕ್ತಿಯೂ ಕೂಡ ತ್ವಾಂ ನಿನ್ನನ್ನ, ತ್ವಾಂ ಪ್ರತ್ಯಸ್ತಿ ನಿನಗೆ ಪ್ರತಿಯಾಗಿ ಅವನು ನಿಲ್ಲೋದು ಸಾಧ್ಯ ಇಲ್ಲ. ಶೌರ್ಯ, ತ್ವರ ಮೊದಲಾದ ಗುಣಗಳಲ್ಲಿ ನಿನಗೆ ಸಮಾನನಾದವನು ಯಾರೂ ಇಲ್ಲ ಅಂತ ತಾತ್ಪರ್ಯ. ಯಶಾಂ ಶತ್ರುಣಾಂ ವಿಶ್ವ ಸಮಸ್ತಾನ್ಯಪಿ ತಾನೇ ಸುಪ್ರಸಿದ್ಧಾನಿ ಜಾತಾನಿ. ಜಾತ ಅಂತ ಸಮೂಹ ಅಂತ ಅರ್ಥ. ಸಮೂಹ ಸಂಘ ಅನ್ನೋ ಅರ್ಥವನ್ನ ಅಲ್ಲಿ ಭಗವಂತಾಚಾರ್ಯ ಹೇಳಿದ್ದಾರೆ. ಅದನ್ನೇ ನಾನು ನನ್ನ ಅರ್ಥದಲ್ಲಿ ಕೂಡ ಇಟ್ಕೊಂಡಿದ್ದೇನೆ. ಜಾತ ಅನ್ನೋದಕ್ಕೆ ಪ್ರಾದುರ್ಭೂತ ಅನ್ನೋ ಅರ್ಥ ನಮಗಿಲ್ಲಿ ಹೆಚ್ಚು ಸೂಕ್ತ ಅಲ್ಲ. ಎಲ್ಲ ಪರಾಕ್ರಮಗಳ ಸಂಘವನ್ನು ನೀನು ಅಭಿಹಸಿ, ಅವರೆಲ್ಲರನ್ನು ಕೂಡ ನೀನು ಸೋಲಿಸಲಿಕ್ಕೆ ಸಮರ್ಥನಾಗಿದ್ದಿ. ತ್ವಂ ಏಕಏವ ಸರ್ವಶತ್ರು ನಿಬರ್ಹಣ ಸಮರ್ಥೋಸಿ, ಎಲ್ಲಾ ಶತ್ರುಗಳನ್ನು ನೀನು ಒಬ್ಬನೇ ಸದೆ ಬಡಿಯಬಲ್ಲೆ ಅಂತ ಅರ್ಥ. ಭಗವಂತಾಚಾರ್ಯ ವ್ಯಾಖ್ಯಾನ ಪ್ರಕಾರ ಅಯೋಹೋ, ಈ ಉಭಯೋಹೋ, ಈ ಇಬ್ಬರು ನಡುವೆ, ಭಕ್ತ ಮತ್ತು ಅಭಕ್ತರ ನಡುವೆ ಆ ಭಕ್ತನಾದವನೇ ಧನ ಇತ್ಯಾದಿಗಳನ್ನ ಗೆಲ್ಲಕ್ಕೆ ಸಮರ್ಥನಾಗ್ತಾನೆ. ಪತ್ಯತೆ ಅಂದ್ರೆ ಪ್ರತಿಪದ್ಯತೆ, ಸ್ವೀಕಾರ ಮಾಡ್ತಾನೆ ಅಂತ ಹೀಗೆ ಅವರು ಅರ್ಥ ಹೇಳಿದಂತೆ ಕಾಣಿಸ್ತದೆ. ಅಲ್ಲಿ ಕೆಲವು ಸರಿ ಅವರ ಭಾವ ಸ್ಪಷ್ಟ ಆಗೋದಿಲ್ಲ. ಆದರೂ ಭಕ್ತ ಮತ್ತು ಅಭಕ್ತರ ನಡುವೆ ಭಕ್ತನಾದವನೇ ಎಲ್ಲ ಸಂಪತ್ತನ್ನು ಪಡ್ಕೊಳ್ತಾನೆ ಅಂತ ಹೀಗೆ ಅರ್ಥ. ಬಲ ಧನಯೋಹೋ ಇಷ್ಟೇ, ಬಲ ಧನ ಎಲ್ಲವನ್ನು ಅವನೇ ಸಂಪಾದನೆ ಮಾಡ್ತಾನೆ. ಇದು ಭಗವಂತಾಚಾರ್ಯ ಹೇಳುವಂಥ ಅರ್ಥ. ಮುಂದೆ ಈ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ.
ಹೇ ಇಂದ್ರ, ಮನ್ಯಮಾನ ಅಂದರೆ ಕೃಧ್ಯಮಾನ, ಸಾಯಣಾಚಾರ್ಯ ಹೇಳಿದ ಅರ್ಥನೇ ಹೇಳಿದ್ದಾರೆ. ಸ್ವಾತ್ಮಾನಂ ಅಧಿಕತ್ವೇನ ಮನ್ಯಮಾನ ಇತಿ ವಾ. ಮೊದಲನೇದಾಗಿ ರಣರಂಗದಲ್ಲಿರೋದ್ರಿಂದ ಕ್ರೋಧ ಬಂದಿದೆ ಆ ಯೋಧನಿಗೆ, ಒಬ್ಬ ಯೋಧನಿಗೆ ಭಗವಂತನ ಬಗ್ಗೆ. ಅಥವಾ ತಾನೇ ತನ್ನನ್ನು ದೊಡ್ಡ ಯೋಧ ಅಂತ ತಿಳ್ಕೊಂಡಿದ್ದಾನೆ. ಅವನು ಯೋಧ ನ ಯುಯೋಧ ನ ಯೋದ್ಧುಂ ಸಮರ್ಥ, ಅವನು ನಿನ್ನನ್ನು ಎದುರಿಸಲಿಕ್ಕೆ ಸಮರ್ಥನ ಅಲ್ಲ. ಆದರೆ ಅಲ್ಲಿ ರಘುನಾಥ ಸ್ವಾಮಿಗಳು ಯೋಧನ್, ಇನ್ನು ಯಾವ ಯೋಧನನ್ನು ಎದುರಿಸಲಿಕ್ಕೆ ಸಮರ್ಥನ ಅಲ್ಲ ಅಂತ ಅವ್ರು ಹೀಗೆ ಬರೆದಂತೆ ಕಾಣಿಸ್ತದೆ. ಇಲ್ಲಿ ಅಂತೂ ಅವನು ತನ್ನನ್ನು ಪರಾಕ್ರಮಿ ಅಂತ ತಿಳ್ಕೊಂಡಿದ್ದಾನೆ, ಆದರೆ ಇನ್ಯಾರನ್ನೂ ಅವನು ಎದುರಿಸಲಾರ ಅಂತ ಅರ್ಥ. ಯೇಷಾಂ ಯೋಧೃಣಾಂ ಮಧ್ಯೆ, ಅನೇಕ ಜನ ಯೋಧರುಗಳಿದ್ದಾರೆ, ಅವರ ಮಧ್ಯೆ ತ್ವಾಂ ಪ್ರತಿ ಅಂತ ಪ್ರತ್ಯಸ್ತಿ ಅಂತಿದೆ. ಪ್ರತಿ ಅಂತ ಉಪಸರ್ಗ, ಅಸ್ತಿ ಅಂತ ಕ್ರಿಯಾಪದ. ನಿನ್ನನ್ನು ಎದುರಿಸಿ ಧಾವಿಸಬಲ್ಲವನು, ಎದುರಿಸಿ ನಿಲ್ಲಬಲ್ಲವನು ನೈವಾಸ್ತಿ, ಯಾರೂ ಇಲ್ವೇ ಇಲ್ಲ. ಪ್ರತ್ಯುತ ವಿಶ್ವ ಸಮಸ್ತಾನಿ ಜಾತಾನಿ ತಾನಿ ಪ್ರಸಿದ್ಧಾನಿ ಅಭಿಭಾವಕೋಸಿ. ಜಾತ ಅನ್ನೋದಕ್ಕೆ ಪ್ರಾದುರ್ಭೂತ, ಹುಟ್ಟಿದ್ದು ಅನ್ನೋ ಅರ್ಥ ಸಾಯಣಾಚಾರ್ಯ ಹೇಳಿದಾರಲ್ಲ. ಆದರೆ ರಘುನಾಥ ಸ್ವಾಮಿಗಳು ಅದಕ್ಕೇನೋ ಅರ್ಥ ಹೇಳಿಲ್ಲ, ಆ ಪದ ಅನುವಾದ ಮಾಡಿ ಬಿಟ್ಬಿಟ್ಟಿದ್ದಾರೆ. ತಾನೇ ಸಮಸ್ತಾನಿ, ಅವರೆಲ್ಲರನ್ನೂ ನೀನೇ ಸೋಲಿಸ್ತಿ. ಅಭಿ ಅಸಿ, ಹಿಂದೆ ಪ್ರತಿ ಅಸಿ, ಅಸಿ ಅಂತ ಉಪಸರ್ಗ ಎರಡೂ ಕಡೆ ಇದೆ. ಒಂದ್ ಕಡೆ ಪ್ರತಿ ಅಂತ ಉಪಸರ್ಗ ಇದ್ರೆ, ಇನ್ನೊಂದು ಕಡೆ ಅಭಿ ಅಂತ ಉಪಸರ್ಗ ಇದೆ. ಅಭಿ ಅಸಿ ಅಂದ್ರೆ ಅಭಿಭವತಿ ಅಂದ್ರೆ ಸೋಲುತ್ತಾನೆ, ಅಭಿಭಾವಯತಿ ಅಂದ್ರೆ ಸೋಲಿಸುತ್ತಾನೆ. ಹಾಗೇನೆ ಅಭಿ ಅಸಿ ಅಂದ್ರೆ ನೀನೇ ಅವರೆಲ್ಲರನ್ನು ಕೂಡ ಸೋಲಿಸುತ್ತಿ, ಅಭ್ಯಸಿ, ಅಭಿಭಾವಕೋಸಿ ಅಂತ ಹೀಗರ್ಥ. ಹಾಗಾದ್ರೆ ಸಂವೃತ ಅನ್ನೋ ನಾಮಕ್ಕೆ ಏನು ಅರ್ಥ, ಮತ್ತು ಅದಕ್ಕೆ ಮಂತ್ರಕ್ಕೇನು ಸಂಬಂಧ? ನೀನೇ ಎಲ್ಲ ಶತ್ರುಗಳನ್ನು ಸೋಲಿಸುವವನಾದ್ರಿಂದ ಏವಂ ಅತಿಬಲೇನ ಸಂವೃತೋಸಿ, ಮಹಾಬಲದಿಂದ ನೀನು ಕೂಡಿದವನಾಗಿ, ಸಂವೃತ ಅಂದ್ರೆ ಕೂಡಿದವನು ಅಂತ ಅರ್ಥ ಹೇಳ್ತಾರೆ ರಘುನಾಥ ಸ್ವಾಮಿಗಳು. ಉಭಯೋ ಭಕ್ತಾಭಕ್ತಯೋರ್ ಮಧ್ಯೆ ಇಬ್ರು ಯೋಧರಿದ್ದಾರೆ, ಒಬ್ಬ ನಿನ್ನ ಭಕ್ತ, ಇನ್ನೊಬ್ಬ ಅಭಕ್ತ. ಸಹ ಏವ ಭಕ್ತ ಏವ, ಭಕ್ತನೊಬ್ಬನೇ ಪತ್ಯತೆ ಅಂದ್ರೆ ಪದ್ಯತೆ, ಪ್ರತಿಪದ್ಯತೆ ಸ್ವೀಕಾರ ಮಾಡ್ತಾನೆ. ಪದಗತವು ಪ್ರಾಪ್ನೋತಿ, ಪತ್ಯತೆ ಅಂದ್ರೆ ಪದ್ಯತೆ ಅಂತ ಅರ್ಥ, ಪದ್ಯತೆ ಅನ್ನೋದಕ್ಕೆ ಪ್ರಾಪ್ನೋತಿ ಅಂತ ಅರ್ಥ. ಏನಂತ ಪಡ್ಕೋತಾನೆ? ಸುಖಂ ಅನ್ಯತ್ತು ನ ಪ್ರಾಪ್ನೋತಿ, ಅವನಿಗೆ ದುಃಖ ಏನಾಗೋದಿಲ್ಲ, ನಿನ್ನ ಭಕ್ತನಿಗೆ ಯಾವತ್ತೂ ಸುಖನೇ ಆಗ್ತದೆ ಅಂತ ತಾತ್ಪರ್ಯ. ಇಲ್ಲಿ ಸಂವೃತ ಅಂದ್ರೆ ಚೆನ್ನಾಗಿ, ಚೆನ್ನಾಗಿ ಇರುವಂತಹ ಶ್ರೇಷ್ಠವಾದ ಬಲದಿಂದ. ಅನ್ನೋದು ವಿಶೇಷಣ, ಯಾವುದಕ್ಕೆ? ಬಲಕ್ಕೆ ವಿಶೇಷಣ. ಆ ಶ್ರೇಷ್ಠವಾದ ಬಲದಿಂದ ವೃತ, ಆವೃತನಾದವನು ಅಂತ ಹೀಗಾದ್ರೆ ಅರ್ಥ ಆಗ್ತದೆ. ಇದು ಸಂವೃತ ಅನ್ನೋ ಶಬ್ದಕ್ಕೆ ಅರ್ಥ. ಇಲ್ಲಿ ಶತ್ರುಗಳೆಲ್ಲರನ್ನೂ ಸದೆ ಬಡಿಯುವವನು ಅಂತ ಅರ್ಥ ಬಂದಿರೋದ್ರಿಂದ ಸಂವೃತ ಅನ್ನುವ ನಾಮ ಶತ್ರುಗಳನ್ನು ಸದೆ ಬಡಲಿಕ್ಕೆ ಬೇಕಾದಂತಹ ಬಲದಿಂದ ಕೂಡಿದವನು ಅಂತ ಇಷ್ಟ ಅರ್ಥವನ್ನ ಕೊಡ್ತದೆ. ಇದಿಷ್ಟು ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಮತ್ತು ರಘುನಾಥ ಸ್ವಾಮಿಗಳು ನಾವು ತೋರಿಸಿಕೊಟ್ಟಿರುವಂತಹ ಅರ್ಥ. ಇದಕ್ಕೆ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದು ಈಗ ನೋಡೋಣ. ಇಂದ್ರ ಇದು ಪರಮೇಶ್ವರಿಯೇ, ಇಂದ್ರಸ್ಯ ಪರಮೇಶ್ವರಿಯ ಅಂತ ಸರ್ವಮೂಲ. ಅದರಿಂದ ಇಂದ್ರ ಅಂತ ಬಂದಿದ್ರೆ ಪರಮೇಶ್ವರ ಅಂತಲೇ ನಾನು ಹಾಕಿರ್ತೇನೆ. ಭಗವನ್, ಪರಮೇಶ್ವರ ಭಗವನ್, ಭಗವಂತನೇ. ತ್ವಾ ಅಂತಿದೆ, ತ್ವಾ ಅಂದ್ರೆ ತ್ವಾಮ್ ಅಂತ ಅರ್ಥ, ಸ್ಪಷ್ಟೀಕರಣಕ್ಕಾಗಿ ತ್ವಾಮ್ ಅಂತ ಹಾಕಿರ್ತೇನೆ. ಯೋಧ, ಯೋಧ ಇತಿ ಆತ್ಮಾನಂ ಮನ್ಯಮಾನ, ತನ್ನನ್ನು ತಾನು ಯೋಧ ಅಂತ ತಿಳಿದವನು ಪುರುಷ. ನ ಯೋಧ, ಯಾರು ನಿನ್ನನ್ನು ಎದುರಿಸಿ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಕೋಪಿ ಆತ್ಮಾನಂ ಯೋಧಂ ಮನ್ಯಮಾನ ತ್ವಾಂ ಪ್ರತಿ ಯೋಧೇತಿ ಭಾವ. ತನ್ನನ್ನು ತಾನು ಯೋಧ ಅಂತ ತಿಳಿದವನು ಯಾರು ಕೂಡ ನಿನ್ನನ್ನು ಎದುರಿಸಿ ಯುದ್ಧ ಮಾಡಲಾರ. ಅವರು ಹಿಂದಿನವರು ಹೇಳಿದ ಅರ್ಥನೇ ಇಟ್ಕೊಂಡಿದ್ದೇನೆ. ಏಷಾಂ ಏತೇಷಾಂ ಯೌಧಾನಾಂ ಮಧ್ಯೆ, ಈ ಯೋಧರ ನಡುವೆ. ನಕಿಹಿ ಅಂದ್ರೆ ನಕೋಪಿ, ಕಿ ಅನ್ನೋದಕ್ಕೆ ನಕೋಪಿ ಅಂತ ಅರ್ಥ. ಅದು ಭಗವಂತಾಚಾರ್ಯರು ಕಿ ಅನ್ನೋದಕ್ಕೆ ಹಾಗರ್ಥ ಹೇಳಿದ್ದಾರೆ, ಅದನ್ನ ಹಿಂದಿನ ನೋಡಿದ್ದೀವಿ. ಅದರಿಂದ ನಕೋಪಿ ಯಾರೂ ಕೂಡ ತ್ವಾಂ ಪ್ರತಿ ಅಸ್ತಿ ತವ ಪ್ರತಿಭಟ ಕೋಪಿ ನಾಸ್ತಿ ಅಂತ ಅರ್ಥ. ನಿನ್ನನ್ನು ಎದುರಿಸಿ ನಿಲ್ಲುವಂಥವರೇ ಯಾರೂ ಇಲ್ಲವೇ ಇಲ್ಲ. ಈ ಸಂಸ್ಕೃತ ಶಬ್ದ ಯೋಧ ಅಂತನೂ ಇದೆ, ಯೌಧ ಅಂತನೂ ಇದೆ. ಎರಡೂ ಥರದ ಶಬ್ದಗಳಿರೋದನ್ನ ಗಮನಿಸ್ಬೋದು ನಾವು. ಯೋಧ ಅಂತ ಇನ್ನೊಂದು ಶಬ್ದ ಇದೆ, ಅದು ಋಕಾರಾಂತವಾದ ಶಬ್ದ. ಯೋಧ ಅಂತ ಪ್ರಯೋಗ ಮಾಡಿದರೆ ಅದು ಅಕಾರಾಂತ. ಅದ್ರ ಜೊತೆಗೆ ಯೌಧ ಅಂತ ಇನ್ನೊಂದು ಶಬ್ದವೂ ಕೂಡ ಇದೆ. ಸಂಸ್ಕೃತದಲ್ಲಿ ಅದಕ್ಕೆಲ್ಲ
ನಿಷ್ಪತ್ತಿಗಳನ್ನು ತೋರಿಸಿದ್ದಾರೆ. ಬೇರೆ ಬೇರೆ ವೇದಾದಿಗಳಲ್ಲಿ ಇರುವಂಥ ಪ್ರಯೋಗವನ್ನು ಕೂಡ ತೋರಿಸಿದ್ದಾರೆ. ಹೀಗೆ ನಿನಗೆ ಪ್ರತಿಯಾಗಿ ನಿಲ್ಲಬಲ್ಲವನು ಯಾರೂ ಇಲ್ವೇ ಇಲ್ಲ. ತ್ವಂ ನೀನು, ತಾನಿ ಆ ವಿಶ್ವ ಅಂದರೆ ವಿಶ್ವಾನಿ, ಆ ದ್ವಿತೀಯ ವಿಭಕ್ತಿ ಬಹುವಚನದ ಪ್ರತ್ಯಯ ಲುಪ್ತ ಆಗಿದೆ ಅಷ್ಟೆ. ಜಾತಾನಿ ಅಂದರೆ ಪ್ರತಿಭಟ ವೃಂದಾನಿ, ಪ್ರತಿವೀರದ ಸಮೂಹಗಳನ್ನ ಅಭಿಹಸಿ. ಅಭಿಹಸಿ ಅಂತ ಅನ್ನೋದಕ್ಕೆ ನಾನು ಮಾಡ್ಕೊಂಡಿರುವ ಅರ್ಥ, ಅಭಿ ಅಂದ್ರೆ ಅಭಿತಃ ಅಂತ ಅರ್ಥ, ಸುತ್ತಲೂ ಅಂತ ಅರ್ಥ, ನಮಗಿದು ಗೊತ್ತಿದೆ. ಅಭಿಹಸಿ ಅಂದ್ರೆ ಸಂವೃತ್ಯ ತಿಷ್ಠಸಿ, ಅವರನ್ನು ಆವರಿಸಿ ನೀನು ನಿಂತಿದ್ದಿ ಅಂತ ಹೀಗಾದ್ರ ಅರ್ಥ. ಉಭಯೋಹೋ, ಅವರಿಬ್ಬರೇನಿದ್ದಾರೆ, ಯುವಯೋಹೋ ಉಭಯೋಹ. ನೋಡಿ ಇಲ್ಲಿ ಆ ಉಭಯೋಹ ಅನ್ನೋದಕ್ಕೆ ನಾನು ಮಾಡ್ಕೊಂಡಿರೋ ಅರ್ಥ ಬೇರೆ ಇದೆ. ಉಭಯೋಹ ಅಂದ್ರೆ ಭಕ್ತ ಮತ್ತು ಅಭಕ್ತರ ನಡುವೆ ಅಂತ ಹಿಂದಿನವ್ರು ವ್ಯಾಖ್ಯಾನ ಮಾಡಿದ್ರು. ನನಗದು ಭಕ್ತ ಮತ್ತು ಅಭಕ್ತ ಅಂತಲ್ಲಿ ಕಾಣಲಿಲ್ಲ. ಶಾಸ್ತ್ರಗಳಿಗೆ ಅನೇಕ ಥರದ ಅರ್ಥ ಆಗ್ಬೋದು, ಅವರವ್ರ ದೃಷ್ಟಿಕೋನಕ್ಕೆ ತಕ್ಕಂತೆ ಅವ್ರವ್ರಿಗೆ ಅರ್ಥ ಆಗ್ತದೆ. ಯಾವುದೋ ಅರ್ಥ ತಪ್ಪು ಅಂತ ನಾನು ಹೇಳ್ತಿಲ್ಲ, ಅಥವಾ ನಾನು ಹೇಳಿದ ಅರ್ಥವೇ ಸರಿ ಅಂತ ನನಗೆ ಭ್ರಮೆ ಏನಿಲ್ಲ. ಆದರೂ ನನಗೆ ಅಲ್ಲಿ ಇಬ್ಬರು ಕಾಣಿಸೋದು ಯಾರು? ಒಬ್ಬ ನೀನು ಭಗವಂತ, ಇನ್ನೊಬ್ಬ ಯೋಧ. ಇವರಿಬ್ಬರು ನನಗೆ ಕಾಣಿಸ್ತಾ ಇದ್ದಾರೆ. ಯಾಕಂದ್ರೆ ನಿನ್ನನ್ನು ಯಾವ ಯೋಧನೂ ಎದುರಿಸಲಾರ ಅಂತ ಹೀಗೆ ಬರ್ತಾ ಇರೋದ್ರಲ್ಲಿ. ಅದರಿಂದ ಉಭಯೋಹ ಅಂದ್ರೆ ಯುವಯೋಹೋ ಉಭಯೋಹೋ ಅಂತ ಅರ್ಥ ಮಾಡ್ಕೊಂಡೆ ನಾನು. ಅದಕ್ಕೆ ಅರ್ಥ ತವ ಪ್ರತಿಭಟಸ್ಯ ಚ, ನೀನು ಮತ್ತು ನಿನ್ನನ್ನು ಎದುರಿಸಿ ಬರಬಹುದಾದ ಒಬ್ಬ ಪ್ರತಿಭಟ, ಇವರಿಬ್ಬರ ನಡುವೆ ಸಹ ಆ ಪ್ರತಿಭಟ ಏವ, ಆ ಪ್ರತಿಭಟನೆ ಪತ್ಯತೆ. ಪತ್ಯತೆ ಅಂದ್ರೆ ಏನರ್ಥ? ಪದ್ಯತೆ ಪದಗತೋ ಧಾತು, ಸಂಪತ್ತನ್ನು ಪಡಿತಾನೆ ಅಂತ ಇನ್ನೊಬ್ರು ಅರ್ಥ ಮಾಡಿದ್ರು, ಈಗೆಲ್ಲ ಅರ್ಥ ಮಾಡಿದ್ರಲ್ಲ. ನನ್ನ ದೃಷ್ಟಿಯಲ್ಲಿ ಪತ್ಯತೆ ಅಂದ್ರೆ ಪಾತ್ಯತೆ ಅಂತ ಅರ್ಥ. ಇದು ನನ್ನ ದೃಷ್ಟಿಕೋನ. ಅದೇನರ್ಥ ಅಂದ್ರೆ ತ್ವಯಾ ಪ್ರತಿಭಟ ಏವ ರಣಭೂಮೋ ಪಾತ್ಯತೆ ಇತ್ಯರ್ಥ. ನೀನು ಆ ರಣಭೂಮಿಯಲ್ಲಿ, ಯುದ್ಧ ಭೂಮಿಯಲ್ಲಿ ಆ ಪ್ರತಿಭಟನನ್ನ ನೆಲಕ್ಕೆ ಮಲಗಿಸ್ತಿ, ಧರಾಶಾಯಿಯನ್ನಾಗಿ ಮಾಡುತ್ತಿ. ತ್ವಂ ಪಾತಯಸಿ, ನೀನು ಅವನನ್ನು ಮಲಗಿಸ್ತಿ, ಅವನು ಮಲಗಿಸಲ್ಪಡ್ತಾನೆ. ಸಹ ಪಾತ್ಯತೆ, ಪತತಿ ಅಂತ ಮೂಲ ಲಕಾರ ಅಣಿಜಂತದಲ್ಲಿ, ಪಾತಯತಿ ಅಂತ ಅದರ ನಿಜಂತ, ಅದರ ಕರ್ಮಣಿ ಪ್ರಯೋಗ ಪಾತ್ಯತೆ ಅಂತ. ಆ ಪಾತ್ಯತೆ ಇದ್ದಿದ್ದಲ್ಲಿ ವೇದದಲ್ಲಿ ಪತ್ಯತೆ ಅಂತ ಆಗಿದೆ. ಯಾಕೆ ಹ್ರಸ್ವ ಯಾಕಾಗಿದೆ? ಪಾತ್ಯತೆ ಇದ್ದದ್ದು ಯಾಕೆ ಹ್ರಸ್ವ ಆಗಿದೆ ಅಂದ್ರೆ ಪ್ರತಿಭಟ ಪಾತನೆ ಭಗವತಃ ಸ್ವಾತಂತ್ರ್ಯಂ ಅಕ್ಲಿಷ್ಟಕಾರಿತ್ವಂ ಚ ಅನುಲಕ್ಷ್ಯ ಪಾತ್ಯತೆ ಇತಿ ವಕ್ತವ್ಯ ಪತ್ಯತೆ ಇತಿ ಅಕಥಿ. ತನ್ನ ಪ್ರತಿವೀರರನ್ನು ಎದುರಿಸುವುದಕ್ಕೆ ಭಗವಂತನಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ ಮತ್ತು ಅಕ್ಲಿಷ್ಟಕಾರಿತ್ವನೂ ಇದೆ. ಭಗವಂತನಿಗೆ ಯಾವುದೇ ರೀತಿಯಾದ ಕ್ಲೇಶವೇ ಆಗೋದಿಲ್ಲ ಪ್ರತಿಭಟರನ್ನ ಮಲಗಿಸ್ಲಿಕ್ಕೆ, ಅವರನ್ನು ಧರಾಶಾಯಿಯನ್ನಾಗಿ ಮಾಡ್ಲಿಕ್ಕೆ ಅವನಿಗೇನೂ ಕಷ್ಟ ಆಗೋದಿಲ್ಲ, ಸ್ವಾತಂತ್ರ್ಯವೂ ಇದೆ. ಇದನ್ನೆಲ್ಲ ಸೂಚನೆ ಮಾಡ್ಲಿಕ್ಕಾಗಿ ಆ ಪಾತ್ಯತೆ ಅಂತ ಹೇಳಬೇಕಾದಲ್ಲಿ ಪತ್ಯತೆ ಅಂತ ಹೇಳಿದ್ದಾರೆ ಅಂತ ಹಿಂದೆ ಅನೇಕ ಥರದ ಈ ಥರದ ವ್ಯಾಖ್ಯಾನಗಳನ್ನ ನಾವು ನೋಡಿದ್ದೇವೆ. ಅಂಥದೇ ವ್ಯಾಖ್ಯಾನ ಇಲ್ಲೂ ಒಂದ್ ಕಡೆ ನಾನು ಮಾಡ್ಕೊಂಡಿದ್ದೇನೆ. ಹಾಗಾದ್ರೆ ಇಲ್ಲಿ ಸಂವೃತ ಅನ್ನೋದಕ್ಕೇನು? ಸಮ್ ಅಂದ್ರೆ ಸಮ್ಯಕ್ ಅಂತ ಅರ್ಥ, ಚೆನ್ನಾಗಿ. ವೃತಾನಿ ಅಂದ್ರೆ ಸಂವೃತಾನಿ, ಆಕ್ರಾಂತಾನಿ ಪ್ರತಿಭಟ ವೃಂದಾನಿ ಏನ ಸಹ ಸಂವೃತ. ನಿನ್ನಿಂದ ಆ ಪ್ರತಿವೀರರ ಎಲ್ಲಾ ಸಮೂಹಗಳೂ ಕೂಡ ಆವರಿಸಲ್ಪಟ್ಟಿವೆ. ಏನ ಯಾವ ಭಗವಂತನಿಂದ? ಸಂವೃತಾನಿ, ಎಲ್ಲ ಪ್ರತಿಭಟದ ಸಮೂಹಗಳು ಆವರಿಸಲ್ಪಟ್ಟಿವೆಯೋ, ಆಕ್ರಮಿಸಲ್ಪಟ್ಟಿವೆಯೋ ಅಂತ ನೀನು ಸಂವೃತ. ಇಲ್ಲಿ ಸಂವೃತ ಅಂತ ಅನ್ನೋದನ್ನು ನಾವು ತಪ್ರತ್ಯಯವೇ ಕರ್ಮಾರ್ಥದಲ್ಲಿ ತಗೊಂಡಿದ್ದೇವೆ. ಸಂವೃತ ಅಂತ ನಿನ್ನಿಂದ ಪ್ರತಿಭಟದ ಸಮೂಹಗಳು ಆಕ್ರಮಿಸಲ್ಪಟ್ಟಿವೆ ಅಂತ ಬಂದಿರೋದ್ರಿಂದ ಕರ್ಮಾರ್ಥ ಸಹಜವೇ ಅದು. ಸಂವೃತ ಪ್ರತಿಭಟ ವೃಂದಾನಿ ಆವೃತ್ಯ ಆಕ್ರಮ್ಯ ಸಂಸ್ಥಿತ ಇತಿ ಕರ್ತರಿ ತಪ್ರತ್ಯಯಂ ವಾ ಆಶ್ರಿತ್ಯ ಸಂವೃತ ಇತಿ ರೂಪಂ ಸಿದ್ಧತೆ. ನಮ್ಮ ಲೌಕಿಕ ಸಂಸ್ಕೃತದಲ್ಲಿ ತಪ್ರತ್ಯಯ ಅಂತ ಅನ್ನೋದು ಸಾಮಾನ್ಯವಾಗಿ ಕರ್ಮಾರ್ಥದಲ್ಲೇ ಬರಬೇಕು. ತಪ್ರತ್ಯಯ ಕರ್ತರ್ಥದಲ್ಲಿ ಅದು ಬರೋದಿಲ್ಲ. ಕೆಲವು ಪ್ರಾಪ್ತ ಗತ ಮೊದಲಾದ ಶಬ್ದಗಳಿಗೆ ಮಾತ್ರ ಕರ್ತರ್ಥದಲ್ಲಿ ಬರಬೇಕು. ಆದರೆ ಸಂಸ್ಕೃತದಲ್ಲಿ ಈ ಪಾಣಿನಿ ವ್ಯಾಕರಣದ ನಿಯಮಗಳನ್ನು, ಅದರಲ್ಲೂ ಲೌಕಿಕ ಸಂಸ್ಕೃತದ ವ್ಯಾಕರಣದಲ್ಲಿ ಆ ನಿಯಮಗಳನ್ನೆಲ್ಲ ಹೆಚ್ಚು ಅನುಸರಿಸೋದಿಲ್ಲ. ಅದನ್ನು ನಾವು ಹಿಂದೆ ನೋಡಿದ್ದೇವೆ. ಆದ್ರಿಂದ ನೀನು ಪ್ರತಿಭಟದ ಎಲ್ಲಾ ಸಮೂಹಗಳನ್ನು ಆಕ್ರಮಿಸಿ ನಿಂತಿದ್ದಿ, ನಿನ್ನಿಂದ ಅವರು ಆಕ್ರಮಿಸಲ್ಪಟ್ಟಿದ್ದಾರೆ. ಅದು ಕರ್ಮಣಿ ಪ್ರಯೋಗ.
ನೀನು ಅವರನ್ನು ಆವರಿಸಿ ನಿಂತಿದ್ದಿ. ಎರಡು ಒಂದೇ ಅರ್ಥ. ಕರ್ತೃರ್ಥದಲ್ಲಿ ಕ್ತ ಪ್ರತ್ಯಯ ಬಂದಿದೆ. ಅಯಮೇವ ಇದನ್ನ ಹೀಗೆ ಸಂವೃತ ಅನ್ನೋ ಶಬ್ದ ಹೇಳಿದೆ. ಇದು ಭಗವಂತಾಚಾರ್ಯರು ಈ ಅರ್ಥವನ್ನು ಹೇಳಿದ್ದಾರೆ. ಆದ್ರಿಂದ ನಾನು ಆಲೋಚನೆ ಮಾಡಿದ್ದು ಅಂಥ ಒಬ್ರು ಹಿಂದಿನ ಪ್ರಾಜ್ಞರಿಗೆ ಸಮ್ಮತವೇ ಆಗಿದೆ ಅಂತ ನಾವು ತಿಳ್ಕೊಳ್ಬಹುದು. ಕರ್ತರ್ಥದಲ್ಲೂ ವೃಂಜ್ ವರ್ಣೆ ಧಾತುವಿಗೆ ತ ಪ್ರತ್ಯಯ ಬರಬಹುದು. ಇದೇ ಅರ್ಥವನ್ನೇ ಬೃಹತಿ ಮಂತ್ರ ತ್ವಂ ವಿಶ್ವಜಾತಾನಿ ಅಭಿ ಅಸಿ ಅಂತ ಹೇಳಿದೆ. ಅಭಿ ಅಸಿ ಅಂದ್ರೆ ಅಭಿ ಅನ್ನೋ ಶಬ್ದಕ್ಕೆ ಉಪಸರ್ಗ. ಅದು ಅಭಿ ಅಂದ್ರೆ ಅಭಿತಃ ಅಂತ ಅರ್ಥ. ಅಭಿತಃ ಅಂದ್ರೆ ಸುತ್ತಲೂ ಅಂತ ಅರ್ಥ, ನಮಗದು ಗೊತ್ತಿದೆ. ಸುತ್ತಲೂ ನೀನು ಅವರನ್ನು ಆವರಿಸಿ ನಿಂತಿದ್ದೆ. ಹೀಗೆ ಅಭಿ ಅಸಿ, ಸುತ್ತಲೂ ಇರುವಿ. ಸುತ್ತಲೂ ಇರುವುದು ಅಂದ್ರೆ ಸುಮ್ಮನೆ ಹಾಗೆ ಇರುವುದಲ್ವಲ್ಲ. ಭಗವಂತ ಈ ಶತ್ರುಗಳನ್ನ ಸುತ್ತಲೂ ಇರುವುದು ಅಂದ್ರೆ ಅವರನ್ನು ಆವರಿಸಿ ನಿಲ್ಲುವುದು ಅಂತ ಅರ್ಥ. ಇದು ಅದರ ತಾತ್ಪರ್ಯ. ಭಾವಾರ್ಥ ಏನಾಗ್ತದೆ? ಭಗವಂತನೇ ತನ್ನನ್ನು ಮಹಾಪರಾಕ್ರಮಿ ಅಂತ ಭಾವಿಸುವಂತಹ ಯಾವ ಯೋಧನೂ ನಿನ್ನನ್ನು ಎದುರಿಸಿ ಯುದ್ಧ ಮಾಡಲಾರ. ಯುದ್ಧ ಮಾಡುವುದು ಅಂತಿರ್ಲಿ, ಅಂತಹ ಯೋಧರಲ್ಲಿ ಯಾರೊಬ್ಬರು ನಿನ್ನೆದುರಿಗೆ ನಿಲ್ಲಕ್ಕೆ ಅವ್ರು ಸಮರ್ಥರಲ್ಲ. ನೀನೇ ಎಲ್ಲ ಪ್ರತಿವೀರರನ್ನು ಸುತ್ತಲೂ ಆಕ್ರಮಿಸಿ ನಿಂತಿದ್ದಿ. ಕೊನೆಗಾದರೂ ನಿನ್ನ ಮತ್ತು ಆ ಪ್ರತಿವೀರನೇ ನೆಲ ಕಚ್ಚುತ್ತಾನೆ, ಅವನು ಸೋಲ್ತಾನೆ. ಕೊನೆಗೆ ನೀನೇ ಗೆಲ್ಲುತ್ತೆ, ಸತ್ಯಮೇವ ಜಯತೆ ಅಂತ ಹೀಗೆ ಅದರದ್ದು ಭಾವಾರ್ಥ. ಇನ್ನು ಮುಂದೆ ಈ ಸಂವೃತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಗ್ರಿ ರಾಘವೇಂದ್ರಾಚಾರ್ಯರು, ನಮ್ಮ ಗುರುಗಳು, ಏನೇನು ಪ್ರಮಾಣ ಶ್ಲೋಕಗಳನ್ನು, ರೆಫರೆನ್ಸ್ಗಳನ್ನು ಸಂಗ್ರಹ ಮಾಡಿದ್ದಾರೆ ಅಂತ ಅನ್ನೋದನ್ನ ನೋಡಬೇಕು. ಅವರು ಇದೇ ನಾ ಹೇಳಿದ ಅರ್ಥವನ್ನೇ ಇಟ್ಕೊಂಡಿರ್ತಾರೆ ಅಂತಿಲ್ಲ, ಸ್ವಲ್ಪ ಅವ್ರದ್ದು ಅರ್ಥ ಬೇರೆ ಇರ್ತದೆ. ಇದು 232ನೇ ನಾಮ ಸಗರಿ ಆಚಾರ್ಯರ ದೃಷ್ಟಿಯಲ್ಲಿ. ಸಂವೃತ ಅಂದ್ರೆ ಪ್ರಳಯ ಕಾಲದಲ್ಲಿ ಇನ್ಯಾರಿಗೂ ಬೇರೆಯವರಿಗೆ ಕಾಣದಂತೆ ಆಚ್ಛಾದಿತನಾದವನು ಅಂತ ಅರ್ಥ ಹೇಳ್ತಾರೆ ಅವರು. ಸಂವ್ರೀಯತೆ ಪ್ರಳಯೇ ಇತರೇಷಾಂ ದರ್ಶನಂ ಯಥಾ ನ ಸ್ಯಾತ್ ತಥಾ ತಮಸಾ ಆಚ್ಛಾದ್ಯತೆ. ಪ್ರಳಯ ಕಾಲದಲ್ಲಿ ಭಗವಂತನ ರೂಪಗಳು, ಅವತಾರಗಳು ಇವೆಲ್ಲ ಇರೋದಿಲ್ಲ. ಆದ್ರಿಂದ ಈಗ ಅದರ ಅರ್ಥ ಎಲ್ಲರನ್ನೂ ಸಂಹಾರ ಮಾಡಿರ್ತಾನೆ, ತಾನು ಕೂಡ ಅಜ್ಞಾತ ಅವಸ್ಥೆಯಲ್ಲಿ ಇರ್ತಾನೆ. ಕೊನೆಯ ಕಾಲದಲ್ಲಿ ಆ ತಮಸ್ಸನ್ನೆಲ್ಲ ಸರಿಸಿ ತಾನು ಪ್ರಾದುರ್ಭೂತನಾಗ್ತಾನೆ, ಜಗತ್ತಿನ ಸೃಷ್ಟಿಯಾದಿಗಳನ್ನ ನಡೆಸ್ತಾನೆ ಅಂತ ಹೀಗೆಲ್ಲ ಕೇಳಿ ಬರ್ತದೆ. ಸ ಇದಂ ಸರ್ವಂ ವಿಲಾಪ್ಯ ಅಂತಸ್ತಮಸಿ ನಿಲೀನಃ ತದ್ವಿಲಾಪ್ಯ ವಿತ್ತಿಷ್ಠತೆ ಸ ಇದಂ ಸರ್ವಂ ಸೃಜತಿ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಹೇಳುವಂಥ ಒಂದು ಮಾತು. ಸ ಇದಂ ಸರ್ವಂ ವಿಲಾಪ್ಯ, ಜಗತ್ತೆಲ್ಲವನ್ನು ನಾಶ ಮಾಡ್ತಾನೆ. ಅಂತಸ್ತಮಸಿ ನಿಲೀನಃ, ಅವನು ಆ ತಮಸ್ಸಿನಲ್ಲಿ ಅಂದ್ರೆ ಪ್ರಕೃತಿ ರೂಪವಾದ ತಮಸ್ಸಿನಲ್ಲಿ ಅಂತ ಅರ್ಥ ಮಾಡಿದ್ದಾರೆ. ಅಲ್ಲಿ ಲೀಲೀನಾಗಿರ್ತಾನೆ. ತುಂಬಾ ಚೆನ್ನಾಗಿದೆ ಆ ಮಂತ್ರ. ಈ ಶಕ್ತಿಗಳು ಸುಪ್ತ ಶಕ್ತಿ ಅಂತ ಭಾಗವತ ತಾತ್ಪರ್ಯ ಭಗವಂತನನ್ನು ವರ್ಣನೆ ಮಾಡ್ತದೆ. ಪ್ರಳಯ ಕಾಲದಲ್ಲಿ ಅವನ ಶಕ್ತಿಗಳೆಲ್ಲ ಸುಪ್ತ ಆಗಿರ್ತವೆ ಅಂತ. ಪ್ರಳಯ ಕಾಲದಲ್ಲಿ ಶಕ್ತಿಯು ಸುಪ್ತ ಆಗೋದು ಅಂದ್ರೆ ಹೇಗೆ? ಅದು ಶಕ್ಯತ್ವಾತ್ ಶಕ್ತಯೋ ಭಾರ್ಯಾಹ. ಶಕ್ತಿ ಅಂದ್ರೆ ಭಗವಂತನ ಪತ್ನಿಯರು, ಶ್ರೀ ಭೂ ದುರ್ಗಾ ಅನ್ನುವ 3 ಜನ ಪತ್ನಿಯರು, ಅವರೇ ಶಕ್ತಿಗಳು. ಅವರೆಲ್ಲ ಸುಪ್ತ ಶಕ್ತಿ. ಆ ಶ್ರೀ ಭೂ ದುರ್ಗಾ ಅನ್ನುವ ಲಕ್ಷ್ಮೀದೇವಿಯ ರೂಪಗಳು ಹರೇಹೇ ಅತ್ಯಂತ ಸಾಮೀಪ್ಯಂ ಪ್ರಕೃತೇ ಲಯ ನಾಮ. ಯಾವತ್ತೂ ಅವ್ರು ಭಗವಂತನ ಸಮೀಪನೇ ಇದ್ದೇ ಇರ್ತಾರೆ. ಪ್ರಳಯ ಕಾಲದಲ್ಲಿ ಅತ್ಯಂತ ಹೆಚ್ಚು ಸಮೀಪ ಇರ್ತಾರಂತೆ. ಅಂತಸ್ತಮಸಿ ನಿಲೀನಃ ಅನ್ನೋ ಒಂದು ಶೃಂಗಾರ ರಸ ಇದೆ. ತಮಸ್ಸು ಅಂದ್ರೆ ತಮೋಭಿಮಾನಿಯಾದಂಥ ದುರ್ಗಾದೇವಿ, ಅವಳಲ್ಲಿ ನಿಲೀನನಾಗಿರ್ತಾನೆ. ಜಗತ್ತಿನಲ್ಲಿ ಬೇರೆ ಯಾರೂ ಅವಾಗ ಇರೋದಿಲ್ಲ. ಅವನು ಆ ಲಕ್ಷ್ಮೀದೇವಿಯ ಸಂಘದಲ್ಲಿ, ಆ ದುರ್ಗಾ ರೂಪಳಾದ ಏನು ಲಕ್ಷ್ಮೀದೇವಿ ಇದ್ದಾಳೆ ಅವಳ ಸಂಘದಲ್ಲಿ ಅವನು ನಿಲೀನನಾಗಿರ್ತಾನೆ. ಹೀಗೆ ಒಂದು ಗಾಢವಾದಂಥ ಸಂಬಂಧ ಅವಾಗ ಅವರಿಗಿರ್ತದೆ ಅಂತ ಒಂದು ಶೃಂಗಾರ ದುರ್ಗಾ ಮತ್ತು ಭಗವಂತರ ಒಂದು ಸಂಗಮವನ್ನು ಅದು ವರ್ಣನೆ ಮಾಡ್ತದೆ. ಆಗ ಅವಾಗ ಯಾರೂ ಕೂಡ ಅವನನ್ನು ಕಾಣೋದು ಸಾಧ್ಯ ಇಲ್ಲ. ತಮ ಆಸಿ ತಮಸಾ ಗೂಢಮಗ್ರೆ ಪ್ರಕೇತಂ ಸಲಿಲಂ ಸರ್ವಮಾಯುಧಂ
ಆ ಸಂದರ್ಭದಲ್ಲಿ ಅವನು ತಮಸ್ಸಿನಲ್ಲಿ ಮಗ್ನನಾಗಿರೋದ್ರಿಂದ ಯಾರೂ ಕೂಡ ಅವನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸ ಏತಸ್ಮಿನ್ ತಮಸಿ ಲೀನಃ ಪ್ರಕೃತಿಂ ಪುರುಷಂ ಕಾಲಂ ಚಾಪಿ ಅನುಪಶ್ಯತಿ ನೈನಂ ಪಶ್ಯತಿ ಕಶ್ಚನ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರುವಂತಹ ಮಾತು. ನಾವು ಹಿಂದೆ 2ನೇ ಅಧ್ಯಾಯದ 3ನೇ ಪಾದದಲ್ಲಿ ಬರುವ ಸೂತ್ರ. ಪ್ರಕೃತಿ ಅವನು ತಾನು ಎಲ್ಲವನ್ನೂ ನೋಡಬಲ್ಲವನು, ಆದರೆ ನೈನಂ ಪಶ್ಯತಿ ಕಶ್ಚನ, ಅವನನ್ನು ಮಾತ್ರ ಬೇರೆ ಯಾರು ಕೂಡ ನೋಡಲಾರರು ಅಂತ ಅಲ್ಲಿ ಬಂದಿರೋದು. ಆದ್ರಿಂದ ಆತ ಸಂವೃತ. ಮತ್ತೆ ಈ ಪರಮಾಚ್ಛಾದಿಕ ಅನ್ನುವಂಥ ಪ್ರಕೃತಿಯಿಂದ ಆವೃತನಾದವನು. ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಎರಡಿದೆ. ಅದರಲ್ಲಿ ಪರಮಾಚ್ಛಾದಿಕ ಅನ್ನೋದು ಭಗವಂತನನ್ನ ಮುಚ್ಚಿ ಹಾಕಿರ್ತದೆ ಅಂತದು ಇನ್ನೊಂದರ್ಥ. ಜೀವಂ ಪ್ರತಿ ಮಹಾವಿಷ್ಣುಂ ಯಾ ತ್ವಾಚ್ಛಾದಯತಿ ಪ್ರಭೋ ಸಾ ಪರಾ ಪ್ರಕೃತಿದ್ದೇಯ ಪರಮಾಚ್ಛಾದಿಕ ಸ್ಮೃತ. ಸ ವಿಷ್ಣುಂ ನ ವಿಷ್ಣುಂ ಛಾದಯತ್ಯೇಷ ತಜ್ಞಾನಂ ಛಾದಯತ್ ಪರಂ. ಈ ಜೀವನಿಗೆ ಭಗವಂತನ ಜ್ಞಾನ ಬರದಂತೆ ಮಾಡಿಬಿಡ್ತದೆ ಈ ಪರಮಾಚ್ಛಾದಿಕ ಅನ್ನುವಂಥ ಪರದೆ ಅಂತ ಭಾಗವತ ತಾತ್ಪರ್ಯ ಇತ್ಯಾದಿ ಕಡೆಗಳಲ್ಲಿ ಅದು ವರ್ಣನೆ ಬಂದಿದೆ. ಮತ್ತೆ ಅವನು ಜೀವನ ಒಳಗಡೆ ಇದ್ದಾನೆ, ಆದರೆ ಅಷ್ಟಿದ್ರೂ ಕೂಡ ಆ ಜೀವನಿಗೆ ಅವನು ಕಾಣಿಸ್ತಾ ಇಲ್ಲ. ಜೀವಸ್ಥಿತಿಯನ್ನು ಕಾಮೇನ, ಕಾಮ ಕ್ರೋಧ ಇತ್ಯಾದಿಗಳು ಅವನಲ್ಲಿವೆ. ಕಾಮಕ್ರೋಧ ಇತ್ಯಾದಿ ದೋಷಗಳು ಜೀವನಲ್ಲಿ ತುಂಬಿರುವುದರಿಂದ ಅವನಲ್ಲಿದ್ದರೂ ಕೂಡ ಈ ಭಗವಂತ ಮುಚ್ಚಿ ಹೋಗಿದ್ದಾನೆ. ಧೂಮೇನಾವ್ರಿಯತೆ ಬನ್ನಿಹಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನ ಆವೃತೋ ಗರ್ಭ ತಥಾ ತೇನೇದಮಾವೃತಂ ಅಂತ ಗೀತೆಯ 3ನೇ ಅಧ್ಯಾಯದ 38ನೇ ಶ್ಲೋಕದಲ್ಲಿ ಬಂದಿದೆ. ಆ ಶ್ಲೋಕಕ್ಕೆ ಆಚಾರ್ಯದ ಭಾಷ್ಯ ಇದೆ. ಆ ಭಾಷ್ಯಕ್ಕನುಸಾರವಾಗಿ ಅದೆಲ್ಲ ಅರ್ಥ. ಕಥಂ ವಿರೋಧಿ ಸಹ ಇದಂ ಅನೇನ ಆವೃತಂ ಯಥಾ ಧೂಮೇನ ಅಗ್ನಿ ಆವೃತಃ ಪ್ರಕಾಶರೂಪೋಪಿ ಅನ್ಯೇಷಾಂ ನ ಸಮ್ಯಕ್ ದರ್ಶನಾಯ ತಥಾ ಪರಮಾತ್ಮ. ಈ ಬೆಂಕಿ ಒಳಗೆ ಪ್ರಕಾಶಮಾನವಾಗಿ ಇರ್ತದೆ, ಆದರೆ ಹೊರಗೆ ಬೆಂಕಿ ಇದ್ರೆ ಅದು ಇನ್ನೊಬ್ರಿಗೆ ಕಾಣಿಸೋದಿಲ್ಲ. ಅದು ಬೆಂಕಿಗೆ ಏನು ತೊಂದರೆ ಆಗಿರೋದಿಲ್ಲ. ಅದರಂತೆ ಈ ಕಾಮ ಅದರ ತಡೆ ಇದೆ, ಕಾಮ ಮೊದಲಾದ ದೋಷಗಳ ತಡೆ ಇರುವುದರಿಂದ ಭಗವಂತ ತಾನು ಸರ್ವಜ್ಞನಾದರೂ ಕೂಡ ನಮಗವನು ಕಾಣಿಸ್ತಿಲ್ಲ. ತಥಾ ಪರಮಾತ್ಮ ಅಪಿ ನ ದೃಶ್ಯತೆ. ಹೀಗೆ ಅವನು ಸಂವೃತ ಅಂತ ಅದರ ತಾತ್ಪರ್ಯ. ಜೀವ ತನ್ನನ್ನು ತಾನು ನೋಡ್ಲಿಕ್ಕೆ ಸಮರ್ಥನಲ್ಲ, ಪರಮಾತ್ಮನನ್ನು ನೋಡ್ಲಿಕ್ಕೆ ಸಮರ್ಥನಲ್ಲ. ಅದರಲ್ಲಿ ಇದು ಈಗ ನಾವು ನೋಡ್ತಿರೋ ಅರ್ಥ ಪರಮಾತ್ಮನಿಗೆ ಸಂಬಂಧಪಟ್ಟದ್ದು. ಸಂವೃತ ಅಂದ್ರೆ ಅನೇಕ ಥರದ ಗುಣಗಳಿಂದ ವಿಶಿಷ್ಟನಾದವನು. ಸಮ್ಯಕ್ ಗುಣೈಹಿ ವೃತಃ ಅಂತ ಹೀಗೊಂದು ಅರ್ಥ. ಅವೆಲ್ಲ ಅವನಿಗೆ ಎಲ್ಲ ಗುಣಗಳು, ಜ್ಞಾನಾನಂದಾದಿ ಗುಣಗಳೆಲ್ಲವೂ ಕೂಡ ಸ್ವರೂಪಭೂತವಾದ್ದರಿಂದ ಅವು ಆತನಿಂದ ಎಂದೂ ವಿಯೋಗ ಹೊಂದೋದಿಲ್ಲ ಆ ಗುಣಗಳು. ಆದ್ದರಿಂದ ಸಂವೃತ, ಚೆನ್ನಾಗಿ ಆ ಗುಣಗಳಿಂದ ಅವನು ವಿಶಿಷ್ಟನಾಗಿರ್ತಾನೆ. ಇನ್ನು ಲಕ್ಷ್ಮೀ ರೂಪಳಾದ ಸೀತಾದೇವಿ, ರುಕ್ಮಿಣಿ ಮೊದಲಾದವರಿಂದ ತಮ್ಮ ಪತಿ ಅಂತ ಸ್ವೀಕೃತನಾದವನು ಅಂತ ಹೀಗೊಂದು ಅರ್ಥ ಇದೆ. ಅದನ್ನ ನಾ ಈಗೇನಲ್ಲಿ ಹೆಚ್ಚು ಹೇಳ್ತಿಲ್ಲ. ಭಾಗವತಾದಿಗಳ ಗ್ರಂಥಗಳಲ್ಲಿ ಬಂದಿರುವಂತೆ ಪೌರೇ ಪರಂ ಸರ್ವಗುಣೈಹಿ ಅಪೇಕ್ಷಿತಂ. ಎಲ್ಲಾ ಗುಣಗಳಿಂದಲೂ ತನಗೆ ಅತ್ಯಂತ ಪ್ರಿಯನಾದ ಭಗವಂತನನ್ನು ಲಕ್ಷ್ಮೀದೇವಿ ಸ್ವೀಕಾರ ಮಾಡಿದಾಳೆ ಅಂತ ಅಲ್ಲಿ ಬಂದಿದೆ. ಸಾಮಾನ್ಯವಾಗಿ ವ್ಯಾಖ್ಯಾನ ಮಾಡುವಾಗ ಆ ಅವತಾರ ಪರವಾಗದ ಅರ್ಥ ನಾನು ಹೇಳೋದಿಲ್ಲ ಅಂದ್ರೆ ಅದನ್ನು ಆ ಅವತಾರ ಪರವಾಗಿ ಈ ಎಲ್ಲ ಶಬ್ದಗಳನ್ನು ಹೊಂದಿಸುವುದು ತಪ್ಪು ಅಂತ ನನ್ನ ಅಭಿಪ್ರಾಯ ಅಲ್ಲ. ಅವನ ಮಂತ್ರ ನೋಡಿದಾಗ ಯಾವ ಅರ್ಥವನ್ನು ಕಂಡುಕೊಂಡಾಗ ನನಗೆ ಸಂತೋಷ ಆಗ್ತದೋ ಅದನ್ನ ಹೇಳೋ ಪ್ರಯತ್ನ ಮಾಡಿರ್ತೇನೆ ಅಷ್ಟೆ. ನಾನೀಗಾಗಲೇ ಹಿಂದೊಂದ್ಸರಿ ಹೇಳಿದೆ, ಸಮ್ ಅಂದ್ರೆ ಅದು ಪ್ರತ್ಯೇಕವಾಗಿಯೂ ಭಗವಂತನನ್ನು ಹೇಳ್ತದೆ, ವೃತ ಅನ್ನೋದು ಭಗವಂತನ ಪ್ರತ್ಯೇಕವಾಗಿ ಹೇಳ್ತದೆ. ಸಂವೃತ ಅನ್ನೋದು 2 ನಾಮಗಳ ಒಂದು ಸಂಗಮ. ಸಂವೃತ ಅನ್ನೋದು ಅಖಂಡವಾಗಿಯೂ ಭಗವಂತನನ್ನು ಹೇಳ್ತದೆ. ಸಮ್ ಅಂದ್ರೆ ನಿರ್ದುಷ್ಟತ್ವಾತ್ ಸಮ್, ದೋಷರಹಿತ. ಆದ್ರಿಂದ ಎಲ್ಲರೂ ಕೂಡ ಅವನನ್ನ ಸ್ವೀಕಾರ ಮಾಡಿದ್ದಾರೆ ಅಂತ ಹೀಗಾದ್ರ ಅರ್ಥ. ನೀನು ಸುಖಜ್ಞಾನ ಸ್ವರೂಪನಾದ್ರಿಂದ ಎಲ್ಲರಿಗೂ ಅಪೇಕ್ಷಿತನಾಗಿದ್ದಿ ಅಂತ ಲಕ್ಷ್ಮೀದೇವಿ ಅವನನ್ನು ಸ್ತೋತ್ರ ಮಾಡ್ತಾಳೆ. ತ್ವಂವೈ ಸಮಸ್ತ ಪುರುಷಾರ್ಥಮಯ ಫಲಾತ್ಮ. ಹೀಗೆ ಭಗವಂತ ಸಂವೃತ, ಸಕಲ ಸದ್ಗುಣಗಳಿಂದ ಪರಿಪೂರ್ಣನಾದವನು, ಭಕ್ತರಿಂದ ಸ್ವೀಕೃತನಾದವನು ಅಂತ ಇನ್ನೊಂದರ್ಥ. ಹೀಗೆ
ಸಂವೃತ ಅನ್ನೋದಕ್ಕೆ ನಾವು ಸಂಬಂಧಪಟ್ಟ ಅರ್ಥಗಳನ್ನು ನೋಡಿದ್ದೇವೆ. ಇನ್ನು ಮುಂದೆ ಶಾಂಕರ ಭಾಷ್ಯದಲ್ಲಿ ಮತ್ತೆ ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಏನು ಅರ್ಥ ಇದೆ ಅಂತ ಅನ್ನೋದು ನೋಡೋಣ. ಮರೆ ಮಾಡುವಂತಹ ಅವಿದ್ಯೆಯಿಂದ ಆವೃತನಾದವನು, ಅವಿದ್ಯೆಯಿಂದ ಮರೆಯಾಗಿರುವವನು ಅಂತ ಅರ್ಥ ಹೇಳ್ತಾರೆ. ನಾವೇನು ಪರಮಾಚ್ಛಾದಿಕಾದಿಂದ ಭಗವಂತ ಆವೃತ ಆಗಿದ್ದಾನೆ ಅಂತ ಹೇಳ್ತೇವೆ, ಅದೇ ಅರ್ಥವನ್ನೇ ಶಂಕರಾಚಾರ್ಯ ಹೇಳಿದಂತೆ. ಮತ್ತೊಂದು ಶಂಕರಾಚಾರ್ಯರ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಅರ್ಥ ಇದೆ. ಅವನೇ ಅಲ್ಲಿರುವವನು, ಅದ್ವೈತ ಸಿದ್ಧಾಂತದಲ್ಲಿ ಇರುವವನೇ ಒಬ್ಬನೇ, ಬ್ರಹ್ಮ ಒಬ್ಬನೇ, ಜೀವ ಅನ್ನೋದು ಇಲ್ವೇ ಇಲ್ಲ. ಅದರಿಂದ ಅವಿದ್ಯೆಯ ಆವರಣ ಏನಾದರೂ ಬರಬೇಕು ಅಂತಿದ್ರೆ ಅದು ಪರಮಾತ್ಮನಿಗೆ ಬರಬೇಕು. ಅದರಿಂದ ಅವನೇ ಸಂವೃತ. ಪರಮಾತ್ಮನಿಗೆ ಅವಿದ್ಯೆ ಆವರಣ ಅಂದ್ರೆ ಹೇಗ್ರಿ ಅಂತ ನಮಗಿದು ಕಷ್ಟ ಅನಿಸ್ಬೋದು ಕೇಳಲಿಕ್ಕೆ, ಆದರೆ ಅವ್ರ ಸಿದ್ಧಾಂತವೇ ಹಾಗೇ ಇದೆ. ಪರಾಶರ ಭಟ್ಟರ ಶ್ರೀ ವೈಷ್ಣವ ಸಿದ್ಧಾಂತದ ವ್ಯಾಖ್ಯಾನಕ್ಕೆ ಅನುಸಾರವಾದ ಅರ್ಥ, ತಾಮಸರಾದಂತಹ ಮೂಢರಿಗೆ ಅವನು ಮರೆಯಾಗಿರ್ತಾನೆ ಯಾವತ್ತು. ತಾಮಸಾನಾಂತು ಮೂಢಾನಾಂ ಗೂಢತ್ವಾತ್ ಸಂವೃತಃ ಸ್ಮೃತಃ. ಇದು ಪರಾಶರ ಭಟ್ಟರು ಹೇಳುವಂತಹ ಅರ್ಥ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ಗುಣೈಹಿ ಸಮ್ಯಕ್ ಆವೃತಃ, ಚೆನ್ನಾಗಿ ಗುಣಗಳಿಂದ ಅವನು ವಿಶಿಷ್ಟನಾದವನು. ಸಂವೃತ ಅನ್ನೋದಕ್ಕೆ ಸಮ್ಯಕ್ ಗುಣೈಹಿ ವೃತಃ ಅಂತ ಹೀಗೆ ಸತ್ಯಸಂಧ ಸ್ವಾಮಿಗಳು ಅದಕ್ಕೆ ಅರ್ಥ ಬರೀತಾರೆ. ಲಕ್ಷಾಲಂಕಾರ ಈ ಸಂವೃತ ಅನ್ನೋ ನಾಮಕ್ಕೆ ಅರ್ಥ ಬರೋದಿಲ್ಲ, ಅದರಿಂದ ಅದನ್ನೆಲ್ಲ ವಿವರಿಸಲಿಲ್ಲ. ಹೀಗೆ ಸಂವೃತ ಅನ್ನುವ ನಾಮ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರ ಇವಿಷ್ಟನ್ನು ಕೂಡ ನಾವಿವತ್ತು ನೋಡಿ ಮುಗಿಸಿದ್ದೇವೆ. ಅವನು ಎಲ್ಲ ಶತ್ರುಗಳನ್ನು ಕೂಡ ಆವರಿಸಿ ನಿಂತಿದ್ದಾನೆ ಅನ್ನುವುದು ನಮಗೆ ಮುಖ್ಯ. ನಮ್ಮಲ್ಲಿ ಅಜ್ಞಾನ ಇರುವುದರಿಂದ ನಮ್ಗೆ ಅವನು ಕಾಣಿಸ್ತಾ ಇಲ್ಲ, ಅದೊಂದು ವಿಷಯ ಸರಿ. ಅದರ ಜೊತೆಗೆ ಅವನು ಸಕಲ ಗುಣ ಪರಿಪೂರ್ಣನೂ ಆಗಿದ್ದಾನೆ, ಶ್ರೇಷ್ಠ. ಈಗ ಅಜ್ಞಾನ ಇದ್ರೂ ಕೂಡ ನಮಗೀಗ ಅಜ್ಞಾನ ಇರುವುದರಿಂದ ನಮಗೆ ಅವನನ್ನು ಕಾಣುವುದಾಗದೇ ಇದ್ರು ಅವನು ಸರ್ವಶ್ರೇಷ್ಠನಾದ್ದರಿಂದ, ದೋಷರಹಿತನಾದ್ದರಿಂದ ನಾವು ಅವನನ್ನು ಸ್ವಲ್ಪ ತಿಳುವಳಿಕೆ ಬಂದ ಮೇಲಾದರೂ ಕೂಡ ಸ್ವೀಕಾರ ಮಾಡ್ತೇವೆ. ಆದ್ದರಿಂದ ಆತ ಸಂವೃತ. ನಮ್ಮ ಸಾಧನೆಯ ಮಾರ್ಗದಲ್ಲಿ ಯಾರೇ ಶತ್ರುಗಳು ನಮ್ಮನ್ನು ಬಾಧಿಸಲಿಕ್ಕೆ ಬಂದರೂ ಕೂಡ ಅವರನ್ನು ಯಾವತ್ತೂ ಅವನು ಎದುರಿಸಿ ನಿಲ್ಲಲಿಕ್ಕಾಗಿ, ಆ ಶತ್ರುಗಳನ್ನು ಸದೆ ಬಡಿಲಿಕ್ಕಾಗಿ ಶತ್ರುಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾರೆ. ಇದು ತುಂಬ ಚೆನ್ನಾಗಿದೆ. ನಮಗೆ ಶತ್ರುಗಳು, ಕಾಮಕ್ರೋಧಾದಿ ಶತ್ರುಗಳು, ಅಂತಃಶತ್ರುಗಳು, ಬಾಹ್ಯ ಶತ್ರುಗಳೆಲ್ಲ ನಮ್ಮ ಸುತ್ತಮುತ್ತಲು ಇರುವುದು ನಮ್ಮ ಗಮನಕ್ಕೆ ಬರ್ತದೆ. ನಾವು ಆ ತೊಂದರೆಗೆ ಈಡಾಗ್ತೇವೆ. ಶತ್ರುಗಳು ನಮ್ಮನ್ನು ಸುತ್ತುವರೆದು ಬಿಟ್ಟಿದ್ದಾರೆ, ನಾವೇನು ಮಾಡಬೇಕು ಅಂತ. ಆದರೆ ಶತ್ರುಗಳನ್ನ ಆ ಭಗವಂತ ಸುತ್ತುವರೆದು ನಿಂತಿದ್ದಾನೆ. ಅದು ಈಗಿನ ಅವಸ್ಥೆಯಲ್ಲಿ ನಮಗೆ ಕಣ್ಣಿಗೆ ಕಾಣಿಸ್ತಿಲ್ಲ. ಭಗವಂತ ಸರ್ವವ್ಯಾಪ್ತ ಆದ್ದರಿಂದ ನಮ್ಮ ಸುತ್ತಲೂ ಇದ್ದಾನೆ, ಶತ್ರುಗಳ ಸುತ್ತಲೂ ಇದ್ದಾನೆ. ಅದರಿಂದ ಶತ್ರುಗಳು ಸುತ್ತಲೂ ಆತ ಇದ್ದಾನೆ ಅನ್ನೋದು ನಮಗೂ ಕಾಣಿಸ್ತಾ ಇಲ್ಲ, ಶತ್ರುಗಳಿಗೂ ಕಾಣಿಸ್ತಾ ಇಲ್ಲ. ಆದ್ದರಿಂದ ಶತ್ರುಗಳು ತಮ್ಮ ಕೈ ಮೇಲಾಯಿತು ಅಂತ ಆನಂದ ಪಡುವ ಹೊತ್ತಿನಲ್ಲೇ ಭಗವಂತ ಎದ್ದು ಬಂದು ಆ ಶತ್ರುಗಳನ್ನೇ ಧರಾಶಾಯಿಯನ್ನಾಗಿ ಮಾಡ್ತಾನೆ. ಶತ್ರುಗಳನ್ನು ಪಾತಯತಿ ಅಂತ ಬೃಹತಿ ಮಂತ್ರ ಹೇಳಿದೆ. ಹೀಗೆ ಸಾಧನೆಯ ದೃಷ್ಟಿಯಿಂದ ಸಂವೃತಾಯ ನಮಃ. ಅವನು ಗೂಢವಾದ ಸ್ವರೂಪ ಇದ್ದವನಾದ್ರಿಂದ ಸಂವೃತ, ಆದರೂ ನಮ್ಮ ಹೃದಯ ಗುಹಾದಲ್ಲೇ ಇರುವುದರಿಂದ ಆ ಕಾರಣಕ್ಕೂ ಸಂವೃತ. ಹೀಗೆ ನಿಗೂಢವಾದ ಸ್ವರೂಪ ಇರುವುದರಿಂದೇ ನಾವು ಅವನನ್ನು ಸ್ವೀಕಾರ ಮಾಡಿದ್ದೇವೆ. ಯಾವುದೋ ಅತ್ಯಂತ ಸಾಮಾನ್ಯವಾದಂತಹ ಒಂದು ತತ್ವ, ಜಡ ಆಗಲಿ ಚೇತನ ಆಗಲಿ, ಆ ಚೇತನದಲ್ಲಿ ಯಾವುದೋ ನಮಗೆ ಬೇಕಾದ ವ್ಯಕ್ತಿ ಇತ್ಯಾದಿ ಯಾವುದನ್ನು ಕೂಡ ನಾವು ವರ್ಣ ಮಾಡಿಲ್ಲ, ಸ್ವೀಕಾರ ಮಾಡಿಲ್ಲ, ನಮಗೆ ಬೇಕು ಅಂತ ಸ್ವೀಕಾರ ಮಾಡಿಲ್ಲ. ಅವೆಲ್ಲ ಅಲ್ಲ, ನಿರ್ದುಷ್ಟ ಅಲ್ಲ. ಇವನು ಭಗವಂತ ನಿರ್ದುಷ್ಟ ಮತ್ತೆ ಸಕಲ ಗುಣಕ್ಕೆ ಪರಿಪೂರ್ಣನಾದ್ದರಿಂದ ಎಷ್ಟು ತಿಳಿದ್ರೂ ಇನ್ನೂ ತಿಳಿಯಬೇಕಾದ್ದು ಇದ್ದೇ ಇರುವುದರಿಂದ ಅವನನ್ನು ನಾವು ವರ್ಣ ಮಾಡಿದ್ದೇವೆ. ಆದ್ರಿಂದ ಆತ ಸಂವೃತ. ನಮಗೆ ಈ ಎಲ್ಲ ತಿಳುವಳಿಕೆಯನ್ನು ಪಡೆಯುವುದರಲ್ಲಿ ಇರುವಂತಹ ವಿಘ್ನಗಳನ್ನು ಪರಿಹಾರ ಮಾಡ್ತಾನೆ. ಆದ್ರಿಂದ ಆತ ಸಂವೃತ. ಹೀಗೆ ಸಾಧನೆಯ ದೃಷ್ಟಿಯಲ್ಲಿ ಮಹತ್ವದ ಒಂದು ಮಂತ್ರ ಅದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.